ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಬ್ಬ 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 ಇದು ಕರುನಾಡ ಮನೆ ಮನೆ ಹಬ್ಬ 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 ಇದು ಚಾಮುಂಡಿ ತಾಯಿ ತವರ ಹಬ್ಬ ವಿಜಯದ ಹಬ್ಬ ಆಯುಧ ಪೂಜಾ ಹಬ್ಬ ಹಬ್ಬ ಇದು ದಸರಾ ತನ್ನ ಸಿರ ತೆಕ್ಕ ದಸರಾ ಹಬ್ಬ 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 ಇದು ಮೈಸೂರ ಸೀಮೆ ರಾಜ ಹಬ್ಬ. ಬರ್ಲೇ ಜೋಶೋ. ನಕ್ಕು ಮುತ್ತುದುರ್ಸೋ ಹುಡುಗಿರಿಗೆ, ನಕ್ಕು ಹಲ್ಲದುರ್ಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗುವಿರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳೋದು ಬಂದೆ. ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಶ್ರೀಕೃಷ್ಣ ಘೀ ಗೋಲ್ಡ್ ವಿನ್ನರ್, ಟೆಕ್ಸ್ಟೈಲ್ ಪಾರ್ಟ್ನರ್ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮೊದಲಿಗೆ ಸಮಸ್ತ ಕರುನಾಡಿನ ವೀಕ್ಷಕರೆಲ್ಲರಿಗೂ ವಿಜಯದಶಮಿ ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನಾದ್ಯಂತ ಸಂಭ್ರಮದಿಂದ ದಸರಾ ಆಚರಣೆ ಆಗ್ತಾ ಇದೆ. ಅಷ್ಟೇ ಅಲ್ಲ ರೀ, ನಮ್ಮ ವೇದಿಕೆಯಲ್ಲಿ ಕೂಡ ಇವತ್ತಿಂದ ನಗುವಿನ ದಸರಾ ಶುರು ಆಗ್ತಾ ಇದೆ. ನಿಮ್ಮೆಲ್ರಿಗೂ ನಗೆ ದಸರಾ ಉತ್ಸವಕ್ಕೆ ನಮ್ಮ ಕಾಮಿಡಿ ಕಿಲಾಡಿಗಳು ವೇದಿಕೆ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ, ಇಂದಿನಿಂದ ಶುರು ಆಗೋ ಜಿದ್ದಿ ನಗುವಿನ ಅಖಾಡಕ್ಕೆ ಪಂಚ್ ಮೇಲೆ ಪಂಚ್ ಹೊಡೆದು ಕನ್ನಡಿಗರಿಗೆಲ್ಲ ನಗುವಿನ ಕಿಕ್ ಕೊಡಕ್ಕೆ ನಮ್ಮ ವೇದಿಕೆ ಸಿದ್ಧವಾಗಿದೆ. ಕಿಕ್ ನ ಎಂಜಾಯ್ ಮಾಡಕ್ಕೆ ನೀವು ಕೂಡ ರೆಡಿ ಆಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಓಕೆ, ನಮ್ಮ ಕಿಲಾಡಿಗಳಿಗೆ ಶಿಲ್ಲೆ ಚಪ್ಪಾಳೆ ಮೂಲಕ ಎನರ್ಜಿ ತುಂಬಕ್ಕೆ ರೆಡಿ ಆಗಿರೋ ಸೀನಿಯರ್ ಕಿಲಾಡೀಸ್, ನಿಮಗೂ ನಗೆ ದಸರಾ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಓಕೆ, ಇನ್ನು ನಮ್ಮ ಲವ್ಲಿ ಜಡ್ಜಸ್ ತ್ರಿವಳಿ ರತ್ನಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ನಮ್ಮ ಮೊದಲನೇ ಜಡ್ಜ್ ಸ್ಯಾಂಡ್ಲ್ವುಡ್ ನ ವಿಕಟ ಕವಿ ಸ್ಟಾರ್ ಡೈರೆಕ್ಟರ್ ಯೋಗರಾಜ್ ಭಟ್ರು ಸರ್, ವೆಲ್ಕಮ್ ಟು ದ ಶೋ. ಮೊದಲನೇದಾಗಿ ನಾಡ ಹಬ್ಬ ವಿಜಯದಶಮಿ ಶುಭಾಶಯಗಳು, ದಸರಾ ಶುಭಾಶಯಗಳು. ವೇದಿಕೆಗೆ, ಹೊಸಬರಿಗೆ, ಹಳಬರಿಗೆ, ಸಮಸ್ತ ನಾಡ ಜನತೆಗೆ ದಸರಾ ಹಬ್ಬದ ಕೋಟಿ ಕೋಟಿ ಬಂಡಿ ಶುಭಾಶಯಗಳು. ಥ್ಯಾಂಕ್ ಯು ಭಟ್ರು. ಓಕೆ, ನಮ್ಮ ಮುಂದಿನ ಜಡ್ಜ್ ಚಂದ್ರ ಲೇಔಟ್ ನ ಚಂದ್ರಿಕೆ, ನಮ್ಮ ಸೆಟ್ನ ಲೇಡಿ ವಾರ್ಡನ್ ಕ್ರೇಜಿ ಕ್ವೀನ್ ರಕ್ಷಿತಾಂಬೆ. ದಸರಾ ಹಬ್ಬದ ಶುಭಾಶಯಗಳು. ಹ್ಯಾಪಿ ನವರಾತ್ರಿ, ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ವೆಲ್ಕಮ್. ಓಕೆ, ನಮ್ಮ ಮುಂದಿನ ಜಡ್ಜ್ ರಾಯರ ಪ್ರೀತಿಯ ಸೇವಕ, ನವರಸ ನಾಯಕ, ನಮ್ಮ ಸೆಟ್ನ ಪ್ರಿನ್ಸಿಪಲ್ ಕಾಮಿಡಿ ಕಿಂಗ್ ಜಗಣ, ವೆಲ್ಕಮ್ ಅಣ್ಣ. ದಸರಾ ಶುಭಾಶಯಗಳು ನಿಮ್ಗೂ ಅಣ್ಣ. ಎಲ್ಲ ನಮ್ಮ ಕಾಮಿಡಿ ಕಿಲಾಡಿ ಮತ್ತು ZEE ವಾಹಿನಿಯ ಪ್ರೇಕ್ಷಕರಿಗೆ, ನನ್ನ ಉಸಿರಿನೆಲ್ಲ ಬೆರೆತ ಕನ್ನಡ ಕಲಾಭಿಮಾನಿಗಳಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್ ಅಣ್ಣ. ಓಕೆ, ನಮ್ಮ ತ್ರಿವಳಿ ರತ್ನಗಳು ಬಂದಾಯ್ತು, ಸೀನಿಯರ್ ಕಿಲಾಡಿಗಳು ಬಂದಾಯ್ತು, ಲವ್ಲಿ ಆಡಿಯನ್ಸ್ ಬಂದಾಯ್ತು. ಇನ್ನೇನೋ ಮಿಸ್ ಹೊಡಿತಾ ಇದೆಯಲ್ಲ. ಎಲ್ರಿದ್ದೀರಪ್ಪ ಕಿಲಾಡಿಗಳ? ಬನ್ನಿ, ವೇದಿಕೆ ನಿಮ್ಗೆ ಕಾಯ್ತಾ ಇದೆ. ಓಕೆ, ನಮ್ಮ ಸೀಸನ್ 4ನ ಎಲ್ಲ ಕಿಲಾಡಿಗಳಿಗೆ ಬರಲಿ ಜೋರಾದ ಚಪ್ಪಾಳೆ. ನಗೆ ದಸರಾ ಹಬ್ಬದ ಶುಭಾಶಯಗಳು. ಕಳೆದ ವಾರ ಗ್ರ್ಯಾಂಡ್ ಪ್ರೀಮಿಯರ್ಲಿ ಪರ್ಫಾರ್ಮೆನ್ಸ್ ಮಾಡಿದಂತ ನಮ್ಮ ಕಿಲಾಡಿಗಳು, ಏನಿದು ಕೈಯಲ್ಲಿ ಸರ್? ಇದು ಬನ್ನಿ ಅಂತ ಹೇಳಿ. ದಸರಾ ಹಬ್ಬ ಅಂತಂದ್ರೆ ದೊಡ್ಡ ಹಬ್ಬ ರೀ ನಮ್ಮ ಸೈಡ್. ಸ್ನಾನ ಮಾಡಿ ಪೂಜೆ ಗೀಜೆ ಮಾಡ್ಕೊಂಡು ಇಷ್ಟು ಹಬ್ಬ ಬನ್ನಿಗಳು ತಗೊಂಡು, ಆಮೇಲೆ ನಮ್ಮ ಊರಾಗ ಗುರು ಹಿರಿಯರು ಇರ್ತಾರಲ್ರಿ, ಎಲ್ಲರಿಗೂ ಹೋಗಿ ಭೇಟಿಯಾಗಿ ಪ್ರತಿಯೊಬ್ಬರ ಮನೆಗೂ ಹೋಗಿ ಪ್ರತಿಯೊಬ್ಬರಿಗೂ ಆ ಬನ್ನಿ ಕೊಟ್ಟು ನಾವು ನೀವು ಬಂಗಾರದಂಗೆ ಇರಮ್ ಅಂತ ಹೇಳಿ ದಕ್ಷಿಣ ಕೊಟ್ಟು ಅವ್ರ ಆಶೀರ್ವಾದ ತಗೊಂಡು ನಮ್ಮ ಸ್ನೇಹಿತರಿಗೆಲ್ಲ ಭೇಟಿಯಾಗಿ ಇದು ಬರೋ ರೂಢಿ. ಈಗ ಇನ್ನೊಂದೇನು ಖುಷಿ ಅಂತಂದ್ರೆ, ನಾವು ಈ ದಸರಾನ ZEE ಕನ್ನಡ ಒಳಗೆ ಕಾಮಿಡಿ ಕಿಲಾಡಿ ವೇದಿಕೆ ಒಳಗೆ ಆಚರಿಸ್ತಿದೀವಲ್ಲ ಅಂತ ದೊಡ್ಡ ಸಂತೋಷ ನಮಗೆ. ನಗೆ ದಸರಾ ಇದು.
ಆಮೇಲೆ ರಿಲೇಷನ್ ಎಲ್ಲ ಬಿಟ್ಟು ಬಂದಿದ್ವಿ. ನಮ್ ಬಂದು ಯಾರ ಬೈಕ್ ನಾವು ಬನ್ನಿ ಕೊಡೋದು ಯಾರಿಗೆ ಅಂತೇಳಿ ವಿಚಾರ ಮಾಡೋದೇನ್ ಬೇಕಾಗಿಲ್ಲ. ಇಲ್ಲಿರೋರೆಲ್ಲ ನಮ್ಮ ಅಣ್ಣತಂದಿರು, ನಮ್ಮ ಅಕ್ಕಂಗಿಯರು, ಇವರೆಲ್ಲ ನಮ್ಮ ಬಂಧು ಮಿತ್ರರು, ಮುಂದಿರೋರು, ಜಡ್ಜಸ್ಸೇ ನಮ್ಮ ಹಿರಿಯರು. ಓಹೋ ವೆರಿ ನೈಸ್. ಅದಕ್ಕೆ ಅವರಿಗೆಲ್ಲ ಹಬ್ಬದ ಪ್ರಯುಕ್ತ ಬನ್ನಿ ಕೊಡಿ, ಬನ್ನಿ ಹಂಚಿ ಬಾಳ ಬಂಗಾರ ಆಗ್ಲಿ. ಹಬ್ಬ 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 ಇದು ಕರುನಾಡ ಮನೆ ಮನೆ ಹಬ್ಬ 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 ಇದು ಚಾಮುಂಡಿ ತಾಯಿ ತವರ ಹಬ್ಬ ವಿಜಯದ ಹಬ್ಬ ಆಯುಧ ಪೂಜಾ ಹಬ್ಬ ಹಬ್ಬ ಇದು ದಸರಾ ಕನಸಿನ ಕೆಟ್ಟ ದಸರಾ ಹಬ್ಬ 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 ಇದು ಮೈಸೂರು ಸೀರೆ. ಓಕೆ, ವೇದಿಕೆಯಲ್ಲಿರೋ ಎಲ್ಲರೂ ಸಿಂಗಂಗ್ ತರ ಬಂದು ಸೋಲೋ ಪರ್ಫಾರ್ಮೆನ್ಸ್ ಕೊಟ್ಟು ಇಡೀ ನಾಡನ್ನ ನಗಿಸಿ ಆಲ್ರೆಡಿ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದೀರಾ. ಆದರೆ ರಿಯಲ್ ಕಾಂಪಿಟೇಷನ್ ಶುರು ಆಗೋದು ಈ ವಾರದಿಂದ. ಸೊ ಈಗ ಈ ನಮ್ಮ ಕಾಮಿಡಿ ವೇದಿಕೆಯಲ್ಲಿ ಕಾರ್ನಿವಲ್ ರೇಂಜ್ಗೆ ಸೆಲೆಬ್ರೇಷನ್ ಶುರುವಾಗಿದೆ. ಗ್ರ್ಯಾಂಡ್ ಪ್ರೀಮಿಯರ್ ಮುಗಿಸಿ ಈಗ ಅಸಲಿ ಆಟಕ್ಕೆ ವೇದಿಕೆ ಸಜ್ಜಾಗಿದೆ. ಇನ್ನು ಮುಂದೆ ಎಲ್ರಿಗೂ ಗ್ರೂಪ್ ಆಗಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ನಿಮಗೆಲ್ಲ ಜೋಶ್ ತುಂಬಕ್ಕೆ ಅಂತಾನೆ ಈ ಸೀಸನ್ನಲ್ಲಿ ಒಂದು ಸ್ಪೆಷಲ್ ಆ್ಯಡ್ ಆಗಿದೆ. ಆ ಸ್ಪೆಷಲ್ ಏನು ಅಂತಂದ್ರೆ ಈ ಕಾಮಿಡಿ ಪಿರಂಗಿ. ಈ ಕಾಮಿಡಿ ಪಿರಂಗಿ ಸ್ಪೆಷಾಲಿಟಿ ಏನು ಅಂತಂದ್ರೆ ಇನ್ನು ಮುಂದೆ ಪ್ರತಿ ವಾರ 7 ಪರ್ಫಾರ್ಮೆನ್ಸ್ಗಳು ನಡೆಯುತ್ತೆ. ಅದರಲ್ಲಿ 6 ಗ್ರೂಪ್ ಪರ್ಫಾರ್ಮೆನ್ಸ್, 1 ಸ್ಟ್ಯಾಂಡಪ್ ಕಾಮಿಡಿ ಇರುತ್ತೆ. ಯಾವ ಪರ್ಫಾರ್ಮೆನ್ಸು ನಮ್ಮ ಜಡ್ಜಸ್ಗೆ ತುಂಬಾ ಇಷ್ಟ ಆಗುತ್ತೋ ಆ ಪರ್ಫಾರ್ಮೆನ್ಸ್ಗೆ ಜಡ್ಜಸ್ಸು ಅವರ ಮುಂದಿರುವ ಲಿವರ್ನ ಒತ್ತುತ್ತಾರೆ. ಆಗ ಈ ಕಾಮಿಡಿ ಪಿರಂಗಿಗಳಿಂದ ನಗುವಿನ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಸೊ ನಮ್ಗಿರೋ ಆಸೆ ಏನು ಅಂತಂದ್ರೆ ವಾರದಲ್ಲಿ ಬರುವಂತ 7 ಪರ್ಫಾರ್ಮೆನ್ಸ್ಗಳು ಈ ತರ ಪಿರಂಗಿ ಬ್ಲಾಸ್ಟ್ ಆಗ್ಬೇಕಪ್ಪ. ಏನಂತೀರಾ? ಓಕೆ, ಇದೇ ಖುಷಿನಲ್ಲಿ ನಗುವಿನ ದಸರಾನ ಶುರು ಮಾಡೋಣ. ಅದಕ್ಕೆ ಅಧಿಕೃತವಾಗಿ ನಮ್ಮ ಜಡ್ಜಸ್ಗಳು ಅವ್ರ ಮುಂದೆ ಇರ್ತಕ್ಕಂಥ ಲಿವರ್ ಏನಿದೆ ಅದನ್ನ ಎಳೆಯೋದ್ರ ಮೂಲಕ ಚಾಲನೆ ಕೊಡಬೇಕು ಅಂತ ಕೇಳ್ಕೊಂತ ಇದೀವಿ. ರೆಡಿ? 3, 2, 1. ಓಕೆ, ಕಾಮಿಡಿ ಪಿರಂಗಿ ಮೂಲಕ ನಮ್ಮ ತ್ರಿವಳಿ ರತ್ನಗಳು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ್ದಾಯ್ತು. ಸೊ ನಗೆ ದಸರಾ ಸಂಚಿಕೆಯ ಇಂದಿನ ಮೊದಲನೇ ಸ್ಕಿಟ್ ಮಾಡಕ್ಕೆ ನಮ್ಮ ಕಿಲಾಡಿಗಳು ರೆಡಿ ಇದ್ದಾರೆ. ಅದಕ್ಕಿಂತ ಮುಂಚೆ ನಿಮಗೆಲ್ಲ ಆಲ್ ದ ಬೆಸ್ಟ್ ಟು ದಿ ಗ್ಯಾಲರಿ. ನೋಡಿ, ಜಗತ್ನಲ್ಲಿ ಯಾರನ್ನ ಬೇಕಾದ್ರೂ ಎದುರಾಕೊಳ್ರಿ, ಆದ್ರೆ ಪ್ರೊಡಕ್ಷನ್ ಅವ್ರನ್ನ ಮಾತ್ರ ಎದುರಾಕೋಬೇಡಿ. ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ಉಡುಪಿ ರಾಧೇಶ್, ಯಲ್ಲಾಪುರದ ಶುಭಲಕ್ಷ್ಮಿ, ಕುಂದಾಪುರದ ಜೂನಿಯರ್ ಪ್ರಭಾಕರ್ ನಾಗರಾಜ್ ಅವರು, ರಾಮದುರ್ಗದ ಹೆಬ್ಬುಲಿ ವಿಠಲ, ವಿಜಯಪುರದ ನಿಜಾಮುದ್ದೀನ್ ಹಾಗೂ ಮಂಗಳೂರಿನ ರಾಘವೇಂದ್ರ ರೈ. ನಾನು ಯಾರು ಗೊತ್ತಾಯ್ತಾ? ನಾನು ಹುಟ್ಟಿದ್ದು ಹಾರ್ ಬಾರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಂದೇ ಕಾರ್ ಬಾರು. ನಾನು ಯಾರು? ದರ್ಬೂರ್ ಸ್ಟಾರು. ಈ ದರ್ಬೂರ್ ಸ್ಟಾರ್ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿದ್ದಾನೆ. ಯಾರ ನೀನು? ಈ ಕಾಲು ನಂದೆ, ಈ ಕಾಲು ನಂದೆ. ನನ್ ಕಾಲ್ ಮೇಲೆ ನಾನ್ ಕಾಲ್ ಹಾಕಿ ಕೂತ್ಕೊಂಡ್ರೆ ನಿನ್ಗೇನ್ ತೊಂದ್ರೆ? ಯಾರು ಸರ್ ನೀವು? ಯಾರು ಕೇಳಿದ್ರು ಇಲ್ಲ ಅಂದೆ ಅಣ್ಣ ಕೊಡು. ಪ್ರೊಡಕ್ಷನ್ ರಮೇಶ. ಸ್ಟ್ರಾಂಗ್ ಪ್ರೊಡಕ್ಷನ್ ಬಾಯ್. ಸಿನಿಮಾ ಹೀರೋ ರೇಂಜಿಗೆ ಪೋಸ್ ಕೊಡ್ತೀಯನೋ? ಹೀರೋ ಬಂದಿದ್ದಾನೆ, ರೆಸ್ಪೆಕ್ಟ್ ಕೊಡ್ಬೇಕಂತ ಗೊತ್ತಾಗಲ್ವಾ? ಹೀರೋನ ಎಲ್ಲಿ ಸಾರ್? ಎಲ್ಲಿ ಸಾರ್ ಹೀರೋ? ಕ್ಷಮಿಸಿ ಸರ್, ಸರ್ ತಪ್ಪಾಯ್ತು ಸರ್. ಸರ್ ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಬನ್ನಿ ಸರ್. ಸರ್ ಇಲ್ಲಿ ಕೂತ್ಕೊಳ್ಳಿ ಸರ್. ಕಾಫಿ ತಗೊಂಬಾ. ಸರಿ ಸರ್. ಸರ್ ತಗೊಳ್ಳಿ ಸರ್ ಕಾಫಿ. ಸರ್ ಬಿಸಿ ಇದೆ, ಹುಷಾರು. ಕಾಫಿ ತುಂಬಾ ಬಿಸಿ ಇದೆ ಸರ್. ಅದನ್ನ ಕುಡಿದು ನೋಡಿದ್ರೆ ಗೊತ್ತಾಗ್ತಿತ್ತಲ್ಲ ಸರ್. ಕುಡಿದೇನೆ ಗೊತ್ತಾಯ್ತಲ್ಲ ಸರ್.
ನನ್ನ ಮಗನೇ ನನಗೆ ಬಿಸಿ ಕಾಪಿ ಏರಿಸ್ತೀಯ. ನನ್ನ ಟೈಮ್ ಬರ್ಲಿ ನಿನ್ನ ನೋಡ್ಕೋತೀನಿ. ಏನು ಹುಡುಕ್ತಿದ್ಯಾ? ಏನಿಲ್ಲ ಸರ್, ಡೈರೆಕ್ಟರ್ ಅಲ್ಲಿ ಇನ್ನೇನು ಬಂದ್ಬಿಡ್ತಾರೆ ಸರ್. ಸರ್ ನಮಸ್ಕಾರ, ನಾನೇ ಡೈರೆಕ್ಟರ್. ನಮಸ್ಕಾರ. ಆನಂದಣ್ಣ ರೆಕಮೆಂಡೇಶನ್ ಹೀರೋ, ಅದರಲ್ಲಿ ದರ್ಬೂರ್ ಸ್ಟಾರ್ ಬೇರೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಏನು ಹುಡುಕ್ತಿದ್ಯಾ? ಇಲ್ಲ ಸರ್, ಸಿನಿಮಾ ಟೈಟಲ್ ಹೇಳ್ತಾ ಇದ್ದೆ. ಏನು ಸಿನಿಮಾ ಟೈಟಲ್ ಏನು? ಸರ್ ನಮ್ಮ ಸಿನಿಮಾದ ಹೆಸರು ಬಂದು ಹಡಗು. ಹಡಗುನ? ನಾನು ಯಾರು ಯಾರು? ನಾನು ಕಾಲಿಟ್ರೆ ಸೌಂಡ್ಗಳು ಬರ್ಬೇಕು. ಗುಡ್ಡು ಗು ಸೌಂಡ್ ಇದೆಯಲ್ಲ, ಇದಿರ್ಬೇಕು, ಗುಡುಗು ಅಂತೇಳು. ಸರಿ ಸರ್, ಈ ಸಿನಿಮಾದಲ್ಲಿ ನಿಮ್ದೊಂದು ಸಾಫ್ಟ್ ಆಗಿರೋ ಡೀಸೆಂಟ್ ಹುಡುಗ. ನಾನು ಸಾಫ್ಟ್ ಆಗಿ ಕಾಣಿಸ್ತೀನ? ನನ್ನ ನೋಡಿದ್ರೆ ಭಯ ಆಗ್ಬೇಕು. ಐ ಆಮ್ ವಿಲನ್. ರಮೇಶ, ಏನೋ ಈ ದಡಿಯ ಹಿಂಗ ಆಡ್ತಾವನೆ. ಸರ್ ನಿಮ್ಗಾದ್ರೂ ನಾರ್ಮಲ್ ಆಗಿ ಮಾತಾಡ್ತಿದ್ದಾನೆ, ಆದ್ರೆ ನನಗೆ ಕಾಪಿನೇ ಎರಚಿ ಬಿಟ್ಟ ಸರ್. ಸಮಸ್ಯೆ ಮಾಡಿದ. ಏನ್ ಮಾಡೋದು, ಸದಾನಂದ ಅವರು ಸಜೆಷನ್ ಮಾಡಿದ್ರಿ ಅಂತೇಳಿ ಇವನನ್ನ ಹಾಕೊಂಡೆ. ಇಲ್ಲ ಅಂದ್ರೆ ಅವನ ಅಜ್ಜಿನ ಬಡಿಯ ನಾನೇ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ದೆ. ಅವಾಗ ಅವನೆಲ್ಲ ನನ್ನ ಮೈ ಮೇಲೆ ನಾನೇ ಕಾಪಿ ಚೆಲ್ಕೊಂಡು ಸತ್ತೇ ಹೋಗಿದ್ದೆ. ಅವರಿಗೆ ಏನು ಬೇಕಂತ ಕೊಡು, ನನಗೆ ಕಿಂಡಲ್ ಮಾಡ್ತಾನೆ. ನನ್ನ ಮಗನೇ ನನಗೆ ಬೈತೀಯಾ? ಬಟ್ರೆ ಇವತ್ತಿನ ಕತೆ ಮುಗೀತು. ಆ 1, ಆ 2, ಆ 3, ಆ 4 ಇದ್ರಲ್ಲಿ 4 ಜಾಪಾಳೆ ಮಾತ್ರ ಹಾಕಿದೀನಿ. ಇವತ್ತಿವ್ನು ಡ್ಯಾಮ್ ಕಟ್ಟೆ ಒಡೆದು ಹರಿದು ಊರು ಬಾಗಿಲಾಗ್ಲಿಲ್ಲ. ನನ್ನ ಹೆಸರು ರಮೇಶನ ಅಲ್ಲ. ಜ್ಯೂಸ್ ತೊಳಿ ಸರ್. ಜ್ಯೂಸ್ ಐಸ್ ಹಾಕಿದ್ಯೇನು? 5 6 ಹಾಕಿದೀನಿ ಸರ್. ಐಸ್ ಹಾಕಿದೀನಿ ಸರ್. ಗುಡ್ ಬಾಯ್. ಹಾ ಸರ್, ಇದು ಪ್ರೊಡಕ್ಷನ್ ಬಾಯ್. ಶಾರ್ಟ್ ರೆಡಿ ಮಾಡೋಣ. ರೆಡಿ ಮಾ. ಸರ್ ಇದು ಸೀನ್ ಹೆಂಗಿದೆ ಅಂದ್ರೆ, ಈ ಜೋಗಯ್ಯ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಸರ್ ಬರ್ಕೋಯ್ಯ ಪೇಪರ್ ಮುಂದ್ಗಡೆ ಬರ್ಕೋ, ಈ ಬೆಂಗಳೂರು ನಂದು ಅಂತಾರಲ್ಲ, ಆ ಡೈಲಾಗ್ ಅನ್ನ ನೀವು ಜೋರಾಗಿ ಕಿರಿಚಿಕೊಂಡು ಹೇಳಬೇಕು. ಅಷ್ಟೇನಾ? ನಾನು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಹೋಗಿ ಇನ್ನು ಜೋರಾಗಿ ಕಿರ್ಚಿ ಕರ್ನಾಟಕ ನೀನಂದು ಅಂತ ಹೇಳ್ತಾರೆ. ನಿಂಗೆ ಅದ್ರ ಪ್ರಾಬ್ಲಮ್? ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್. ಬಟ್ರೆ ನಾ ಹಾಕಿರೋ ಮಾತ್ರ ಇನ್ನೂ ಯಾಕೆ ವರ್ಕ್ ಆಗೋಲ್ಲ ಅಂತ ಯೋಚನೆ ಮಾಡಕತ್ತಿರ್ನ. ಅದು ನಿಧಾನವಾಗಿದ್ರೆ ನಿಧಾನ ಮಾತಾಡ್ರಿ ಏನು ಆಗಿಲ್ಲ. ಸ್ವಲ್ಪ ಜೋರಾಗ ಕಿರಿಚಿಲಿ ಆಗದು ಬ್ಯಾರೇನ ಐತಿ. ಓಕೆ ಸರ್, ರೆಡಿ ಸರ್, ರೆಡಿ. ಓಕೆ ರೆಡಿ ಮಾ. ಎನರ್ಜಿ ರೆಡಿ ಮಾ. ಓಕೆ ರೋಲ್ ಕ್ಯಾಮೆರಾ ಆಕ್ಷನ್. ಹೇ ಬರ್ಕಯ್ಯ, ಪೇಪರ್ ಮುಂದ್ಗಡೆ ಬರ್ಕೋ, ಈ ಕರ್ನಾಟಕ ನಂದು. ಸರ್ ಸೂಪರ್ ಸರ್, ಕಂಟಿನ್ಯೂ. ನೋ ಪ್ರಾಬ್ಲಮ್. ಒನ್ ಮೋರ್. ಓಕೆ ಸರ್, ಓಕೆ ರೆಡಿ ಸರ್. ರೋಲ್ ಕ್ಯಾಮೆರಾ ರೋಲಿಂಗ್ ಆಕ್ಷನ್. ಹೇ ಬರ್ಕಯ್ಯ, ಪೇಪರ್ ಮುಂದ್ಗಡೆ ಬರ್ಕೋ, ಈ ಕರ್ನಾಟಕ ನಂದು. ಸರ್ ಏನಾಯ್ತು ಸರ್, ಏನಿ ಪ್ರಾಬ್ಲಮ್? ಡೈರೆಕ್ಟ್ 1 ನಿಮಿಷ ಬಂದೆ. ರಮೇಶ ಏನಾಯ್ತು ಅವನಿಗೆ? ನಂಗೆ ಗೊತ್ತಿಲ್ಲ ಸರ್, ಆದ್ರೆ ನಾ ಹೀರೋ ಆಗಲ್ಲ ಸರ್. ಸರ್ ಏನಾಯ್ತು ಸರ್, ಏನಿ ಪ್ರಾಬ್ಲಮ್? ಸ್ವಲ್ಪ ಸುಸ್ತಾಗ್ತಿದೆ. ಸೀನ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಸೀನ್ ಮಾಡೋಣ. ನೆಕ್ಸ್ಟ್ ಸೀನು ಸರಿ, ಓಕೆ ಸರ್. ಇವಾಗ ಹೀರೋಯಿನ್ ಸೀನ್ ಮಾಡೋಣ. ಹೀರೋಯಿನ್ ಸೀನ್ ಆಸಮ್ ಮಾಡೋಣ. ಕಮ್ ಆನ್. ಓಕೆ, ಹೀರೋಯಿನ್ ಎಂಟ್ರಿ. ಬನ್ನಿ ಸರ್, ನೋಡಿ ಇವರೇ ನಮ್ಮ ಸಿನಿಮಾದ ಹೀರೋಯಿನ್. ಚಿಕ್ಕದಪ್ಪ, ನೆಕ್ಸ್ಟ್ ಸ್ಕಿಟ್ಗೆ ಬೇಕದು, ಸಮಾಧಾನ. ಈಗ ಸೀನ್ ಏನಂದ್ರೆ, ನೀವು ಈ ಹುಡುಗಿನ ಪ್ರೀತಿ ಮಾಡಿರ್ತೀರ, ಈ ಹುಡುಗಿ ನಿಮಗೆ ಮೋಸ ಮಾಡಿರ್ತಾಳೆ. ಅವಳು ನಿಮಗೆ ಮೋಸ ಮಾಡಿದಾಳೆ ಅನ್ನೋ ಸಿಟ್ಟಿನಲ್ಲಿ ನೀವು ಏನೇ ನನಗೇ ಮೋಸ ಮಾಡ್ತೇನೆ, ನಾನಿಂದ ಬಿಡಲ್ಲ ಅಂತ ಕಿರ್ಚಿಕೊಂಡು ಹೇಳ್ಬೇಕು. ಅಲ್ಲ ಸರ್, ಇದು ಲವ್ ಸೀನ್ ಅಲ್ಲ, ಸ್ವಲ್ಪ ನಿಧಾನ ಕೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸರ್ ಅವಳು ನಿಮಗೆ ಮೋಸ ಮಾಡಿರ್ತಾಳೆ ಅನ್ನುವ ಪ್ರೆಸ್ಟೇಷನ್ ಅಲ್ಲಿ ಇರ್ತೀರ ನೀವು. ಆ ಪ್ರೆಸ್ಟೇಷನ್ ಒಳಗಿಂದ ಬರಬೇಕು ಸರ್. ಎನರ್ಜಿ ರೆಡಿ ನಮ್ಮ
ರೋಲ್ ಕ್ಯಾಮರಾ ರೋಲಿಂಗ್ ಆಕ್ಷನ್. ಸರ್ ಸೂಪರ್ ಸರ್, ಕಂಟಿನ್ಯೂ ಸರ್. ಏನೇ ನನ್ಗೆ ಮೋಸ ಮಾಡ್ತೀಯೋ? ಏನ್ರಿ ಇದು? ಜೋರಾಗಿ ಪೈಪಲ್ಲಿ ಬರ್ತಿದ್ದ ನೀರು ಖಾಲಿಯಾಗಿ ತೊಟೋ ಅಂತ ಉದುರಿದಾಗ ಮಾಡ್ತಿರಲ್ಲ. ಅಯ್ಯೋ ಇದೇನಿದು, ಇವನ್ ಹುಡುಗಿದ್ರು ಹೊಟ್ಟೆಲ್ ಗುಡುಕ್ತಿದೆಯಲ್ಲ. ಅಮ್ಮ ಡೈರೆಕ್ಟ್ರೆ ಕಿರಿಚ್ಬೇಡಿ, ಸ್ವಲ್ಪ ಮೆಲ್ಲಗೆ ಮಾತಾಡಿ. ಸರ್ ಸಿಚುವೇಶನ್ ಆ ತರದಲ್ಲ ಸರ್, ಸಿಟ್ಟಲ್ಲಿರ್ತೀರ ನೀವು. ಏನೇ ನನಗೆ ಮೋಸ ಮಾಡ್ತೀಯಾ? ಸೈಡ್ಗೆ ಮಾರು. ಸರ್ ಸರ್ ವಿಲನ್ ಅನ್ನ ಕರ್ಸೋಣ. ಆಯಮ್ಮ ಸರಿ. ವಿಲನ್ ಎಂಟ್ರಿ. ಸರ್ ಇವರು ಹೀರೋ, ಇವರು ನಮ್ಮ ಸಿನಿಮಾದ ವಿಲನ್. ಇಲ್ಲಿ ನೋಡಿ ಸರ್, ವಿಲನ್ ಪ್ರಭಾಕರ್ ಸರ್ ವಿಲನ. ಅವರು ಟೈಗರ್ ಪ್ರಭಾಕರ್, ಇವರು ಜೂನಿಯರ್ ಪ್ರಭಾಕರ್. ನೈಸ್ ಟು ಮೀಟ್ ಯು. ಸರ್ ಇವಾಗ ಸೀನ್ ಏನಂದ್ರೆ, ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಇವರು ನಿಮ್ಮ ಹುಡುಗಿನ ಚುಡಾಯಿಸಿರ್ತಾರೆ. ಚುಡಾಯಿಸ್ಲಿ. ಅವಾಗ ನೀವು ಬಂದು, ಏನೋ ನನ್ನ ಹುಡುಗಿನೇ ಚುಡಾಯಿಸ್ತೀಯಾ, ಹುಡುಗಿಯರಂದ್ರೇನು ಆಟದ ಬೊಂಬೆಗಳಂತ ತಿಳ್ಕೊಂಡಿ ಅಂತ ಕಿರ್ಚಿಕೊಂಡು ಹೇಳ್ಬೇಕು ಸರ್. ನಿನ್ ಮುಖ ಮುಚ್ಚ, ನೀನ್ ಸಿನಿಮಾದಲ್ಲಿ ಕಿರ್ಚಡ್ ಬಿಟ್ಟು ಬೇರೆ ಏನು ಇಲ್ವೇನು? ಸರ್ ಎನರ್ಜಿ ಓಕೆ ಸರ್. ರೋಲ್ ಕ್ಯಾಮರಾ ರೋಲಿಂಗ್ ಆಕ್ಷನ್. ಮೇರೆ ಸಪ್ಪನ್ನೋಕಿ ರಾಣಿ ಕಬ್ಬು ಹೇಗಿತ್ತು? ಬುಲ್ಬುಲ್ ಮಾತಾಡಕ್ಕಿಲ್ವಾ? ಕಮಾನ್ ಬೇಬೆ. ಕಾಪಾಡಿ ಯಾರಾದ್ರೂ ಕಾಪಾಡಿ ಪ್ಲೀಸ್. ಏನು ನನ್ನ ಹುಡುಗಿನೇ ಚುಡಾಯಿಸ್ತೀಯಾ? ಹುಡುಗಿ ಅಂದ್ರೆ ಆಟ ಆಡೋ ಗೊಂಬೆ ಇರ್ಕೊಂಡಿದೆಯೇನೋ? ಸರ್ ಹಾಗಲ್ಲ ಸರ್, ಅದು ಹುಡುಗಿ ಅಂತಂದ್ರೆ ಆಟದ ಗೊಂಬೆ ಅಂತ ತಿಳ್ಕೊಂಡಿದ್ದಾನೆ. ಬಿಡು, ಹುಡುಗಿ ಅಂದ್ರೆ ಆಟ ಆಡೋ ಗೊಂಬೆ ಅಲ್ಲ ಇಟ್ಕೊಳ್ಳಿ ಸರ್. ಸರ್ ನೀನ್ ಇಲ್ಲೇ ಇರು, ಹೊರಗಡೆ ಒಂದು ಹೇಳ್ತೀನಿ. ಸರ್ ನೆಕ್ಸ್ಟ್ ಚೇಂಜಿಂಗ್ ಸೀನ್ ಅಲ್ಲಿ ನನಗೇನು ಬುಲೆಟ್ ಗಾಡಿ ಕೊಡ್ತಿರೋ ಅಥವಾ ಕುದುರೆ ಮೇಲೆ ಹೋಗ್ಬೇಕು? ಜಟ್ಕಾ ಗಾಡಿ ಕೊಡ್ತೀನಿ. ನನಗೆ ಜಟ್ಕಾ ಗಾಡಿನ? ಎಲ್ಲಾ ನಟ ಭಯಂಕರರೇ ಆಗಿಬಿಟ್ರು. ರಮೇಶ ಏನು ಇದು? ನನಗೇನ್ ಗೊತ್ತ ಸರ್, ಬಂದ್ಮೇಲೆ ನೀವೇ ಕೇಳಿ. ಆದ್ರೆ ನಾ ಹೀರೋ ಆಗಕ್ಕಾಗಲ್ಲ. ಸರ್ ಏನ್ ಸರ್ ಏನಾಯ್ತು ಸರ್? ಇದನ್ನ ಕರೆಕ್ಟ್ ಚೆಕ್ ಮಾಡ್ಬೇಕು. ಏನಾಯ್ತು ಸರ್? ಪ್ರಾಬ್ಲಮ್ ಏನು ಸರ್ ಹೇಳಿ ಸರ್. ಸೀನ್ ತುಂಬಾ ಚೆನ್ನಾಗಿದೆ, ನೆಕ್ಸ್ಟ್ ಸೀನ್ ಮಾಡೋಣ ಸರ್. ಇವಾಗ ತುಂಬಾ ದಿವಸದ ನಂತರ ನೀವು ಊರಿಗೆ ಬರ್ತೀರಾ. ಅವಾಗ ಹೀರೋಯಿನ್ ನಿಮಗೆ ಒಂದು ಬಿಂದಿಗೆ ನೀರು ಕುಡಿಸ್ತಾಳೆ. ಒಂದು ಬಿಂದಿಗೆ ನೀರು ಕುಡಿಬೇಕಾ? ಸರ್ ಕುಡಿಲೇಬೇಕು. ಓಕೆ ಟಚ್ ಅಪ್ ರೆಡಿ ಸರ್. ಎನರ್ಜಿ ಸರ್, ಎನರ್ಜಿ ರೆಡಿ ಸರ್. ಓಕೆ ಮಾ. ಪ್ರಾಪರ್ಟಿ ಕೊಡೋ, ಪ್ರಾಪರ್ಟಿ. ರೋಲ್ ಕ್ಯಾಮರಾ ಆಕ್ಷನ್. ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೇ ನೀರ್ ಕುಡಿರಿ. ಒಳ್ಳೆ ಹುಡುಗಿ, ಮೆತ್ತಗ್ ಮಾತಾಡ್ತಾಳೆ. ಕುಡೀರಿ ಸರ್. ಆದ್ರೆ ಈ ಬೋಳಿ ಮಗ ಬಿಡ್ತು ಅಲ್ಲಲ್ವಾ? ಅಯ್ಯೋ ಕುಡೀರಿ ಸರ್. ಅಮ್ಮ ಆಮೇಲೆ ಕುಡಿತೀನಿ, ಸ್ವಲ್ಪ ಕೊಡಮ್ಮ. ಕೊಡಪಣ ಕೊಟ್ಟು ಹೋಗಿ ಸರ್. ಒಳಗಡೆ ವಾಟರ್ ಪ್ರಾಬ್ಲಮ್. ಸರ್ ಯಾಕೆ ಸರ್ ಈ ತರ ಮಾಡ್ತಾ ಇದ್ದೀರಾ? ಏನ್ ಪ್ರಾಬ್ಲಮ್ ಅದಾದ್ರೂ ಹೇಳಿ ಸರ್. ಸೀನ್ ತುಂಬಾ ಚೆನ್ನಾಗಿದೆ, ಬೇರೆ ಸೀನ್ ಮಾಡ್ಬೇಕು. ಅನ್ಕೊಂಡ ನನ್ನ ಮಗನೇ. ಸರ್ ಏನ್ ಬೇಕ್ರಿ ಬೈರಿ, ಸ್ವಲ್ಪ ನಿಧಾನಕ್ಕೆ ಬೈರಿ ಸರ್ ಪ್ಲೀಸ್. ಸರ್ ಈಗ ಲಾಸ್ಟ್ ಸೀನ್ ಮಾಡೋಣ. ಇಲ್ಲಿ ನಿಮ್ಮ ತಾತ ಸತ್ತು ಮಲಗಿರ್ತಾರೆ. ನೀವು ಅವನ ಮುಂದೆ ತಾತ ನನ್ನ ಬಿಟ್ಟು ಓದಿಯ ತಾತ ಅಂತ ಎಮೋಷನಲಿ ಡೈಲಾಗ್ ಹೇಳ್ತೀರಾ ಸರ್. ನನ್ನ ಈ ಪರಿಸ್ಥಿತಿಗೆ ಇದು ಸಿಚುವೇಶನ್ ಕರೆಕ್ಟ್ ಆಗಿದೆ. ರಮೇಶ ನಾ ಹೀರೋ ಆಗಾಗಿಲ್ಲ ಸರ್. ಮಾಡ್ಕೊಳ್ಳಲ್ಲ ಇಲ್ಲಿ ಜೂನಿಯರ್.
ಎನರ್ಜಿ ರೋಲ್ ಕ್ಯಾಮರಾ ರೋಲಿಂಗ್ ಆಕ್ಷನ್. ತಾತ ತಾತ ನಂಗೆ ಹೇಗೆ ಮಾಡ್ದೆ ತಾತ, ನಂಗೆ ಹೇಗೆ ಮೋಸ ಮಾಡ್ತೀರ ಗೊತ್ತಿರಲಿಲ್ಲ ತಾತ. ಸೂಪರ್ ಸರ್ ಸೂಪರ್. ಎಮೋಷನ್ ಬರ್ತಾ ಇದೆ, ಬರ್ಲಿ ಎಮೋಷನ್ ಎಮೋಷನ್. ಅಯ್ಯೋ ನಿನ್ ಮುಖ ಮುಚ್ಚ, ನಿನ್ ಎಮೋಷನ್ ಇಂದ ಇಲ್ಲಿ ಮೋಚರ್ ಹೋಗ್ತಿದ್ದೆ. ಎಮೋಷನ್ ಬೇಕಿರು ನನ್ನಿಂದ ಇನ್ನಾಗಲ್ಲ. ಶೂಟಿಂಗ್ ಬೇಡ, ಏನು ಬೇಡ, ಕ್ಯಾನ್ಸಲ್. ಹೀರೋನು ಹೋಗ್ಬಿಟ್ಟ, ಇನ್ನು ಹೊಸ ಹೀರೋನ ಎಲ್ಲಿಂದ ಹುಡುಕಾಕೊಂಡು ಬರೋದು? ನಾನಿದ್ದೀನಿ ಸರ್. ಯಾರೋ ಇವನು, ಯಾರೋ ಇವನು, ಯಾರೋ ಇವನು. ಯಾರು ಕೇಳಿದ್ರು ಇಲ್ಲ ಅಂದೆ ಅಣ್ಣ ಕೊಡು. ಪ್ರೊಡಕ್ಷನ್ ರಮೇಶ. ಆನಂದಣ್ಣ ಬರ್ರಿ, ಹೀರೋ ಬಂದಾಯ್ತು, ಡೈರೆಕ್ಷನ್ ಮಾಡಿ ಬರ್ರಿ. ಇಲ್ಲ ಅಂದ್ರೆ ನಿಮಗೂ ಜ್ಯೂಸ್ ಕೊಡ್ತೀನಿ. ಬೇಡಪ್ಪ ಬೇಡ ಬೇಡ ಬೇಡಪ್ಪ. ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಓಕೆ, ಮೊದಲನೇದಾಗಿ ಭಟ್ರ ಹತ್ರ ಬರೋಣ. ಆಕ್ಚುಲಿ ಜನರಿಗೆ ಗೊತ್ತು ಅನ್ಕೋತೀನಿ. ಪ್ರೊಡಕ್ಷನ್ ರಮೇಶ ಅವನ್ನ ಕರಿಬಹುದಾ? ರಮೇಶ ಅವ್ನು ನೋಡಿದ್ರೇನೆ ಒಂದು ಖುಷಿ. ಈ ಪ್ರತಿ ಟೀಮಲ್ಲೂ ಒಂದು ತಾಯಿ ಮನ್ಸಿರೋರು ಇಂಥವ್ರೊಬ್ರು ಇದ್ಬಿಟ್ರೆ ಆ ಟೀಮ್ ನೆಟ್ಟಿಗಿರುತ್ತೆ. ಈ ತರ ಆಗ್ಬಿಟ್ರೆ ಹೆಂಗೆ ಅಂತ ನಟರನ್ನೇ ಕೇಳ್ಬೇಕಪ್ಪ. ಬಹಳ ಕಷ್ಟ ಇದು ಪ್ರೊಡಕ್ಷನ್ ಅಲ್ಲಿ. ಹಿಂಗಾದ್ರೆ ಅವ್ನು ಚೆನ್ನಾಗಿ ಕ್ಯಾರಿ ಮಾಡ್ದ, ಅವ್ನು ನಾಯಕ ನಟ. ತಮ್ಮೆಲ್ರಿಗೂ ಶುಭ ಆಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಅಣ್ಣ, ಏನ್ ಅನ್ನಿಸ್ತು ಈ ಆಕ್ಟ್? ಯಾವ ರಮೇಶ? ಯಾಕೆ ಇವನು ರಮೇಶ ಅಂತಾನೆ? ಜಿ ಟಿವಿನಲ್ಲಿ ಕೆಲಸ ಮಾಡೋ ಎಲ್ಲಾರ್ಗೂ ಅನ್ನ ಹಾಕೋ ಹುಡುಗ ಇವನೇ ರಮೇಶ. ಅದಕ್ಕೆ ಅವನ ಹೆಸರನ್ನ ಇಟ್ಕೊಂಡು ಅವನು ಆಕ್ಟ್ ಮಾಡೋನೆ. ಇವರು ಹೊಸ ಹುಡುಗರಾಗಿರೋದ್ರಿಂದ ಪಾತ್ರಕ್ಕೆ ಆಕ್ಷನ್ನು ರಿಯಾಕ್ಷನ್ನು ಇನ್ಸ್ಟೆಂಟ್ ಆಗಿ ಬರಬೇಕು. ಚೆನ್ನಾಗಿದೆ. ಟೈಮಿಂಗ್ ಸೆನ್ಸ್ ಒಂದು ಇಟ್ಕೊಬಿಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಟೋಟಲಿ ಬೆಸ್ಟ್ ಆಫ್ ಲಕ್ ಫಾರ್ ದ ಫಸ್ಟ್ ಆಕ್ಟ್. ನೋಡಿ, ಮಾಡಕ್ ಬೇರೆ ಕೆಲಸ ಇಲ್ದೆ, ಖರ್ಚಕ್ ಕಾಸಿಲ್ದೆ ಒದ್ದಾಟದಲ್ಲಿರೋ ಇಬ್ರು ಫ್ರೆಂಡ್ಸು ತಮ್ಮ ಹೆಸರಲ್ಲಿರೋ ಇನ್ಶೂರೆನ್ಸ್ ಅಮೌಂಟ್ ಹೊಡೆಯಕ್ಕೆ ಒಂದು ಖತರ್ನಾಕ್ ಐಡಿಯಾ ಮಾಡಿದ್ದಾರೆ. ಆ ಐಡಿಯಾ ವರ್ಕೌಟ್ ಆಗುತ್ತಾ ಇಲ್ಲ ಅವ್ರಿಗೆ ರಿವರ್ಸ್ ಆಗುತ್ತಾ ಅಂತ ನೋಡೋಣ ಬನ್ನಿ. ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ಮಂಡ್ಯದ ಗಿಲ್ಲಿ ನಟ ನಟರಾಜ್, ಮಂಗಳೂರಿನ ದೀಕ್ಷಿತ್ ಗೌಡ, ಯಲ್ಲಾಪುರದ ಶುಭಲಕ್ಷ್ಮಿ, ವಿಜಯಪುರದ ನಿಜಾಮುದ್ದೀನ್ ಹಾಗೂ ಮೈಸೂರಿನ ರವಿ. ಗೆಳೆಯರಿಲ್ಲದ ಜೀವನ, ಮರಗಳಿಲ್ಲದ ಕಾನನ, ಗೆಳೆಯರಿಲ್ಲದ ಗಾಯನ, ಲವಣವಿಲ್ಲದ ಭೋಜನ. A friend in need, a friend in need is a friend indeed, friend indeed, a friend in need. ನಮಸ್ಕಾರ ಜಡ್ಜಸ್, ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್. ಬಟ್ರೆ ತಿನ್ನ ಕೂಳಿಲ್ಲ, ಬಾಡಿಗೆ ಕಟ್ಟಕ್ ರೊಕ್ಕಿಲ್ಲ, ಆದ್ರೂ ನಮಗೆ ನಾವೇ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ಬಿಲ್ಡಪ್ ಕೊಡಾಕತ್ತೀವಿ. ಹಲೋ, ಏನು ಮಾವ? ಲೋ ಮಗ, ನನ್ನ ಮಾವ ಪಕ್ಕದ ಮನೆ ಪದ್ಮ ಆಂಟಿ ಜೊತೆ ಶಕೀಲ್ ಆಂಟಿ ಸಿನಿಮಾ ನೋಡಕ್ ಹೋಗಿ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ಟತ್ತೆ ಕಣೋ. ಆದ್ರೂ ನಮ್ಮ ಅತ್ತೆ ಸೇಫ್ ಕಣೋ. ಹೆಂಗೋ? ಏಯ್, ನಮ್ಮ ಮಾವನ ಹೆಸರಲ್ಲಿ 50 ಲಕ್ಷ ಇನ್ಶೂರೆನ್ಸ್ ಇದೆ, ಅದ್ ನನ್ನ ಅತ್ತೆಗೆ ಬರುತ್ತೆ. 50 ಲಕ್ಷ ಇನ್ಶೂರೆನ್ಸ್? ಹ್ಞೂ ಮಗ. ಮಗ ಒಂದು ಐಡಿಯಾ ಏನ, ನನ್ನ ಹೆಸರಲ್ಲಿ 1 ಕೋಟಿ ಇನ್ಶೂರೆನ್ಸ್ ಇದೆ, ಅದಕ್ಕೆ ನಾನು ಸತ್ತೋಗ್ಬಿಡ್ಲಾ? ಏನ ಮಾತಾಡ್ತಿದ್ಯಾ? ಹಂಗಲ್ಲೋ ನಿಮ್ಮ ಮೌನ. ಸತ್ತೋಗ್ತೀನಿ ಅಂದ್ರೆ ಕರೆಗೂ ಸಾಯಂಗಿಲ್ಲ, ಸತ್ತೋರ್ ತರ ಆಕ್ಟ್ ಮಾಡ್ತೀನಿ. ಆಮೇಲೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಬರ್ತಾರ, 1 ಕೋಟಿ ರೂಪಾಯಿ ಕೊಡ್ತಾರ. ಅದನ್ನು ತಗೊಂಡು ಇಬ್ರು ಸೇರಿ ಕೈ. ಸೂಪರ್ ಐಡಿಯಾ ಕಣೋ. ಸೆಟಪ್ ಚೇಂಜ್. ಮಗ ನಾನು ಬಿಟ್ಟು ಹೊಟ್ಟಾಗ್ಬಿಟ್ಟಲ್ಲ. ಇನ್ಶೂರೆನ್ಸ್ ಕಂಪ್ನಿಯವ್ರು ಕಾಲ್ ಮಾಡೋ. ಹಲೋ ಸರ್, ನಾನು ಸತ್ತೀನಿ, ಸ್ವಲ್ಪ ಜಲ್ದಿ ಬರ್ರಿ. ಹಂಗಲ್ರಿ, ಈ ಫೋನ್ ನಂಬರ್ ನೀವು ಸತ್ತಾನ, ಸ್ವಲ್ಪ ಜಲ್ದಿ ಬರ್ರಿ. ಯಾರು? ಇನ್ಶೂರೆನ್ಸ್ ಮಾರೋ. ಬನ್ನಿ ಸರ್. ಯಾರೀ ಸತ್ತಿರೋದು? ನಾನೇ ಸರ್. ಬದುಕೇ ಇದೆಯಾ? ಫ್ರೆಂಡ್, ಬನ್ನಿ ಸರ್.
ಸರಿ ಇವನಾ 1 ಕೋಟಿ ಇನ್ಶೂರೆನ್ಸ್ ಇದೆ ಕಣ್ರಿ ಈ ಬಾಡಿಗೆ ತುಂಬಾ ಬೆಲೆ ಇದೆ. ಸಾರ್ ಹೊಡ್ಕೋತಾ ಇದೆಯಾ ಸಾರ್? ಚೆನ್ನಾಗಿ ಹೊಡ್ಕೋತಾ ಇದೆಯಲ್ಲ. ಹಾರ್ಟು ನಿಮ್ದಲ್ಲ ಸರ್ ಅವಂದು. ತಡಿ ಚೆಕ್ ಮಾಡ್ಬೇಕು. ಪಾಪ ನಿಂತೋಗಿದೆ ಕಣ್ರಿ. ಓಕೆ ಸರ್, ದುಡ್ಡು ಕೊಡಿ ಸರ್. ದುಡ್ಡ ಕೊಡಲ್ಲ, ಫಾರ್ಮಾಲಿಟೀಸ್ ಇದೆ ಕಣ್ರಿ, ಚೆಕ್ ಮಾಡ್ಬೇಕು. ಓಕೆ ಸರ್, ಪಲ್ಸ್ ಚೆಕ್ ಮಾಡ್ಬೇಕು. ಹೊಡ್ಕೋತಾ ಇದೆಯಾ ಪಲ್ಸು? ಅಯ್ಯೋ ತುಂಬಾ ಮೆತ್ಕ ಹಾಕ್ಬಿಟ್ಟಿದ್ದೇನಲ್ರಿ, ಬಾಳೆಹಣ್ಣು ತರ ಫೀಲ್ ಆಗ್ತಾ ಇದೆ. ಸರ್ ಬಾಳೆಹಣ್ಣು ಸಲ್ಲ ಸರ್, ಅದು ಕೈ ಫಾರ್ಮಾಲಿಟಿ ಬೇಗ ಮುಗಿಸಿ ಸರ್. ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಕೆಲವು ಪ್ರಶ್ನೆಗಳಿದೆ, ಇಲ್ಲೇ ಕೂತ್ಕೊಂಡು ಕೇಳ್ತೀನಿ, ಆಮೇಲೆ ಹೇಳ್ಬೇಕು. ಓಕೆನಾ? ಓಕೆ ಸರ್, ಓಕೆ ಸರ್. ಮಡವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿವಿ, ಬನಮೂರಿ ಮೇಲ್ಕೋಟೆಲ್ಲೂ ಲೆವೆಲ್ ಮಡ್ಗಿವಿ, ದೊಡ್ಡ ಸಿಂಗ್ ಕೆರಿಯೋರ್ಗೆ ಇಷ್ಟ ಆಗೋದ್ವಿ, ಚಿಕ್ಕಾಡೆ ಅಕ್ಕಪಕ್ಕ ಫೇಮಸ್ ಆಗೋದ್ವಿ, ಕಂಗನ ಮರಡಿ KR ಪೇಟೆ ಸಿದ್ಧಲಿಂಗಪುರ ಹರಿಹರಪುರ ಕ್ಯಾತಳ್ಳಿಲೂ ನಮ್ದೇ ಖದರ್ರು ಸೂಪರ್. ರಕ್ಷಿತಗ ಊರಿಂದ ಬಂದೆ, ಮಂಡ್ಯದಿಂದ. ರಕ್ಷಿತಕ್ಕ ಏನ್ ಕಂದ? ಮಂಡ್ಯದಿಂದ ಬಂದೆ. ಗೊತ್ತಾಯ್ತು ಬಿಡು. ರಕ್ಷಿತಕ್ಕ ಮಂಡ್ಯದಿಂದ ಬಂದೆ, ಗೊತ್ತಾಯ್ತು. ನಾನು ಇಷ್ಟು ಸಲ ಯಾಕೆ ಕೇಳಿದೆ ಹೇಳಿ? ಯಾಕೆ? ಅಲ್ಲ, ಒಂದ್ಸಲ ಆದ್ರೂ ಅಪರೂಪಕ್ಕೆ ಬಂದಿದೆ ಬೆಂಗಳೂರಿಗೆ, ಮನೆಗೆ ಬಂದು ಊಟ ಮಾಡ್ಕೊ ಹೋಗು ಅಂತ ಹೇಳಿಲ್ವಲ್ಲ ಅಕ್ಕ ನೀವು? ರಕ್ಷಿತಕ್ಕ ನಾನು ಸೈಡಲ್ಲೇ ನಿಂತ್ಕೊಂಡು ಯಾಕೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಹೇಳ್ರಿ? ಇದ್ರಲ್ಲಿ ಸೈಡ್ ಕ್ಯಾರೆಕ್ಟ್ರು ಅಕ್ಕ, ನಾನು ಹೇಳ್ತೀನಿ. ಯಾಕೋ ಸೈಡಲ್ಲಿ ನಿಂತ್ಕೊಂಡು ಆಕ್ಟಿಂಗ್ ಮಾಡ್ತಿದ್ಯಾ? ಈ ಸ್ಕಿಟ್ ಅಲ್ಲಿ ನಾನು ಸೈಡ್ ಆಕ್ಟರ್ ಅಕ್ಕ. ಗಗನು ಗಗನು ಯಾರು? ಗಗನು ನಾನು ಕಣೋ, ಮಂಡ್ಯದಿಂದ. ಇದು ನೀರು ಕುಡ್ತಾರಲ್ಲ ಸರ್, ಸುಸು ಬರುತ್ತಲ್ವ ಸರ್? ಅಲ್ಲ ಬಂದಿಲ್ವಲ್ಲ? ಬರುತ್ತೆ ಸರ್, ಹೋಗಿ ಸರ್. ಏನೋ ಅಪ್ಪ, ನೀವು ಹೇಳಿದ್ಮೇಲೆ ಹೋಗ್ಲೇಬೇಕಲ್ವೇ? ಹೋಗೋಣ. ನಿಮ್ ಫ್ರೆಂಡ್ ಬಂದ ಅನ್ಕೊಡೋ. ಗಗನು ಈ ನನ್ನ ಮಗ ಯಾಕೆ ಬಂದಲ್ಲೇ? ಹೆಂಗಾರ ಮಾಡಿ ಮ್ಯಾನೇಜ್ ಮಾಡು. ಮಲ್ಕೊಳ್ಳು ನಾನು ಮಾಡಿ. ಯಾಕೋ ಇಷ್ಟೊತ್ತು? ಕೇಳ್ದೆ ಹೆಂಗೋ ಬಂದೆ. ನೀವು ಹೇಳ್ಬಿಟ್ಟು ಬಂದ್ರೆ ಬೀಗ ಅಕೌಂಟ್ ಐತಿರಲ್ಲ, ಅದಕ್ಕೆ ಹೇಳ್ದೇನೆ ಬಂದೆ. ಇವನೇ ಕಿಂಗ್ ಮನಿಗಿದನು. ಲೇ ಹುಡುಗಿ ಸಿಕ್ಕಿಲ್ಲ ಅಂತ ವಿಷ ಕೊಡ್ತು ತೋಬಿಟ್ಟವ್ರು ಕಡು. ಸಾಕಿಂಗ್ ಎಲ್ಲ ಜಿಮ್ಮಿ ಸಾಕಿಂಗ್. 4 ಜನರ ಎಗುಲಿನಲ್ಲಿ ಬೆಂಗಳೂರು ಬೀದಿ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ, ನನ್ನ ಗೆಳೆಯ ಗಗನನ್ನ ಮೆರವಣಿಗೆ. ಗೆಳೆಯ ನನ್ನ ಬಿಟ್ಟು ಹೊಂಟೋದಲ್ಲ ನನ್ನ ಗೆಳೆಯ, ನಿನಗೆ ಇಷ್ಟ ಅಂತ ನಾನು ಪುರಿ ತಂದಿದ್ದೆ, ಪುರಿ ತಿನ್ನುವೆ ಹೇಳೋ ನನ್ನ ಗೆಳೆಯ. ಈ ನೋವ ನಾನು ಹೆಂಗ್ ತಡ್ಕನೆ? ನಿನಗೆ ಇಷ್ಟ ಅಂದ್ಬಿಟ್ಟು ನಾನು ಮನೆಯಿಂದ ತಿಂಡಿನೆಲ್ಲ ತಂದಿದ್ದು ಹೇಳೋ ನನ್ನ ಗೆಳೆಯ. ಅವ್ವ ಆಯ್ತಲ್ಲ, ನನಗೆ ಫೀಲಿಂಗ್ ಜಾಸ್ತಿ ಆಯ್ತದೆ. ಈ ನೋವು ನನ್ನ ಯಾರ ಹತ್ರ ಹಂಚ್ಕನೆ? ಅಯ್ಯೋ ಮಂತನ ಸಾಧನಂದನ ಹೇಳೋಣ. ಮಂತನು ಫ್ರೆಂಡ್ಸು ಅಂದ್ರೆ ಬರೀ ಬೈಕಲ್ಲಿ ಮಾತ್ರ ಡಬಲ್ಸ್ ಹೋಯ್ತಾರೆ, ನಾವು ಬಾತ್ರೂಮ್ಗೂ ಡಬಲ್ಸ್ ಅಲ್ಲಿ ಹೋಯ್ತಿದ್ದಕ್ಕ ನಮ್ಮ ಮಂತನ. ಅಯ್ಯೋ ಮಂತನ ವಾಣಿ, ನಿನಗೊಂದು ಡೈಲಾಗ್ ಅದ ಬಾ ವಾಣಿ. ಫ್ರೆಂಡು ಹೊಂಟೋದ್ನ ಕಾಪಿನಾಡು ಚಂದ್ರಣ್ಣನ ಕೈಲಿ ಒಂದು ಬರ್ತಡೇ ಸಾಂಗ್ ಆಡ್ಸುವ ಅನ್ಕಲಿದ್ದೆ, ನನ್ನ ಬಿಟ್ಟು ಹೊಂಟೋದ್ನಕ್ಕ ನಮ್ಮ ಮಂತನ. ವಾಣಿಯೋ ಬಾ, ಇನ್ನೊಂದು ಡೈಲಾಗ್ ಅದೇ, ಇನ್ನೊಂದು ಡೈಲಾಗ್ ಅದೇ. ದುಮ್ಕೋ ಬಿಡ್ಬೇಡ. ಬಾ ಕೂತ್ಕೋ. ಊರ್ಗೊಂದು ಊಟ, ಮನೆಗೊಂದು ಫೋಟೋ ಹಾಕಿಸ್ಬಿಟ್ಟು ಹೊಂಟೋದ್ನಕ್ಕ ನಮ್ಮ ಅವ್ವ. ರಕ್ಷಿತಕ್ಕೋ ನನ್ನ ಫ್ರೆಂಡು ನನ್ನ ಬಿಟ್ಟು ಹೊಂಟೋದ್ನ. ಲೇ ಕೇಳೋ, ಆ ದುಃಖನ ಇಲ್ಲೂ ತೋಡ್ಕೋಬೇಕು. ಬಾರೋ ಬಾರೋ, ಹೋಗೋ ಹಿಂಗೋಗ. ರಕ್ಷಿತಕ್ಕ ಅಕ್ಕ 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 ಬೇಡ ಸರ್, ಅಕ್ಕ ಅಕ್ಕ ಬೇಡ ಸರ್, ಸರ್ ಬೇಡ ಸರ್, ಹೊರಗಿಡ್ದು ಬಿಟ್ಟಾರು. ಅಯ್ಯೋ
ಒಂದು ಮಾತನ್ನು ಹೇಳಿದ್ರೆ ಇಷ್ಟು ಕ್ಲೋಸ್ ಫ್ರೆಂಡ್ಗೆ ಬಂದೋದಲ್ಲ ನನ್ನ ಗೆಳೆಯ. ಅಪ್ಪ ಹೆಂಗ್ ಸತ್ನು? ಅವಾಗ್ಲೇ ಹೇಳದ್ನಲ್ಲ ಹುಡುಗಿ ಸಿಕ್ಕಿಲ್ಲ ಅಂತ ವಿಷ. ಹುಡುಗಿಗೋಸ್ಕರ ಸಾಯಿ ಜೀವ ಅಲ್ಲ ಕಣ ಇದು. ಇವನು ಸಾಯಂಗಿದ್ರೆ ಯಾವ್ದಾರು ಲೇಡೀಸ್ ಅಷ್ಟು ಹುಡುಗರ ಕೈಲಿ ಹೊಡಿಸ್ಕೊಂಡು ಸಾಯ್ಬೇಕಾಗಿತ್ತು, ಇಲ್ಲಾಂದ್ರೆ ಯಾವ್ದಾರು ಆಂಟಿ ಗಂಡನ ಕೈಲಿ ಹೊಡಿಸ್ಕೊಂಡು ಸಾಯ್ಬೇಕಾಗಿತ್ತು. ಅದಕ್ಕೆಲ್ಲ ಸಾಯೋ ಜೀವ ಅಲ್ಲ ಕಣೋ ಇದು. ಅಪ್ಪ ಹೇಳಪ್ಪ. ಅಯ್ಯೋ ತಗೊಳ್ಳೋ, ಸುಸ್ತಾಯ್ತದೆ. ನೀರ್ ಕುಡಿಯೋ. ಇಷ್ಟೊಂದೆಲ್ಲ ಕಷ್ಟಪಟ್ಟದ್ದು ನೀರ್ ಕುಡಿಕೇನೋ, ಎಣ್ಣೆ ಗಿಣ್ಣೆ ಇದ್ರೆ ತಂದ್ಕೊಡೋ. ವಾ ಗೆಳೆಯ ಹೇಳಪ್ಪ, ಗೆಳೆಯ ಹೇಳೋ. ರಾಜಾ ನಿನ್ ಫ್ರೆಂಡ್ ಬಂದವನಿ ನೋಡೋ ನನ್ನ ಗೆಳೆಯ, ನನಗೂ ಸುಸ್ತಾಯ್ತಾ ಅದ ಹೇಳೋ. ವಾ ಅಯ್ಯೋ ಅಮ್ಮ, ಅಯ್ಯೋ ಗೆಳೆಯ, ಯಾವತ್ತು ನಿನ್ನ ಬಿಟ್ಟು ನಾನು ಎಣ್ಣೆಯ ಹೊಡಿನಿಲ್ಲ. ಇವತ್ತು ಎಣ್ಣೆಯ ಹೊಡಿತೀನಿ ಅನ್ಕೊಂಡು ಬೇಜಾರು ಮಾಡ್ಕೋಬೇಡ. ನಾನು ಬೇಜಾರಲ್ಲೇ ಎಣ್ಣೆ ಕುಡಿತವನಿ ನನ್ನ ಗೆಳೆಯೋ. ಅವ್ವಾ ಅವ್ವಾ, ಲೇ ಯಾಕೋ ಓವರ್ ಆಗಿ ಆಡ್ತಿದ್ಯಾ? ಬರೀ ರಾ ಕೊಟ್ಟಿದ್ದಿಲ್ಲ, ಒಂದು ಸೋಡಾ ಗಿಡ ಹಾಕೋ. ಗೆಳೆಯ ನೀರಾಯ್ತು ತಗೋ. ಹಾ ಕೊಡೋ ಕೊಡೋ ಗೆಳೆಯ. ನೀನ್ ಬೇಜಾರು ಮಾಡ್ಕತ್ತೆ ಸೈಡಲ್ಲಿ ಕುಡಿತೀನಿ ಶಿವ. ಗೆಳೆಯ ನನ್ನ ಮಂಟು ನಿನ್ನ ಬಿಟ್ಟು ಕುಡಿಕೆ ತಡಿತೇ ಇಲ್ಲ. ನೀನು ಎಣ್ಣೆ ಕುಡಿ ನನ್ ಗೆಳೆಯ. ಅವ್ವ ಅವ್ವ ಗೆಳೆಯ, ನಿನ್ ಸೈಡ್ ಹೋಗೋ ಗೆಳೆಯ. ಗೆಳೆಯ ಅಪ್ಪ ಅಪ್ಪ ರಾಜು, ಮಂತ ನನ್ನ ಫೋನ್ ನಂಬರ್ ಕೊಡ್ತೀನಿ ಅಂತ ಹೇಳ್ತಿದ್ದೆ. ಫೋನ್ ನಂಬರ್ ಕೊಡುವಷ್ಟರಲ್ಲಿ ಹೊಂಟೋದಲ್ಲ. ಎದ್ದು ಫೋನ್ ನಂಬರ್ ಕೊಡೋ. ಎದ್ಬಿಟ್ಟು ಕಣ. ಹೆಣ ಕೊಡಿದ್ರೆ ಎದ್ದಲ್ಲ. ಅಯ್ಯೋ ಎಣವೆ, ತಪ್ಪಾಯ್ತು ಕಣ ಎಣವೆ, ಮಲ್ಕೊಳ್ಳ ಎಣವೆ. ಗೆಳೆಯ ಅಮ್ಮ, ಗೆಳೆಯ ನೀನು ನನ್ನ ಪ್ರಾಣ ಸ್ನೇಹಿತ, ನಿನಗೂ ಬೇಕಾದ್ರೆ ಉಸಿರು ಕೊಡ್ತೀನಿ ಅಂತ ನಾನು ಹೇಳ್ತಿದ್ದೆ. ಪ್ರಪಂಚದಲ್ಲಿ ಪ್ರೀತಿಗೋಸ್ಕರ ಉಸಿರು ಕೊಟ್ಟವ್ರೆ, ಫ್ರೆಂಡ್ಶಿಪ್ಗೋಸ್ಕರ ಯಾರು ಉಸಿರು ಕೊಟ್ನಿಲ್ಲ. ನಾನು ನಿನಗೆ ಉಸಿರು ಕೊಡ್ತೀನಿ, ಯಾರು ನನ್ನ ತಡಿಬೇಡ್ರಿ. ನಿಶ್ಚಯ ಹೋಗು ಗೆಳೆಯ. ನೀನು ಈ ಉಸಿರಿಗೆಲ್ಲ ಬೊಗ್ಗಲ್ಲ, ನಾನೇ ಲಿಪ್ ಟು ಲಿಪ್ ಡೈರೆಕ್ಟ್ ಆಗಿ ಉಸಿರು ಕೊಡ್ತೀನಿ ಗೆಳೆಯ. ಉಲ್ಲಾಸದ ಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂಕೋಚದ ಹೊನ್ನೊಳೆ ಹರಿಯುತ್ತಿದೆ ಕಣ್ಣಲ್ಲಿ. ರಕ್ಷಿತಾ ಮ್ಯಾಮ್, ನಾನು ನನ್ನ ಬಾಯ್ ಫ್ರೆಂಡ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಬಂದಿದ್ದೀನಿ. ಆಲ್ ದಿ ಬೆಸ್ಟ್ ಮಾ. ಥ್ಯಾಂಕ್ ಯು. ಓಕೆ, ಡೋರ್ ಓಪನ್ ಇದೆ. ಏ ಕಿರಣ್, ನಿಂಗೆ ನೆಟ್ಟು ಕುತ್ಕೊಳಕ್ ಹೇಳು. ಅವ್ನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟು ಒಂದ್ ಕಡೆ. ಡಿಡಿಲಿಲ್ ಡಿಡಿಲಿಲ್ ಡಿಡಿಲಿಲ್. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಹರಿಯೇನಾ. ನಾ ಬಂದು ಅರಿಲೇನಾ. ಅಯ್ಯೋ ಗಗನ ಗಗನ ಗಗನ. ನನ್ನ ಗೆಳೆಯ ಹೊಂಟೋದ್ನೋ. ಔಟ್. ಗಗನ ಗಗನ ಗಗನ, ನೀನು ಓಕೆ ಅಂದೆ ಅಂತ ನಾನು ಆ ಪ್ರೇಮ್ಗೆ ನಾ ಅಂದೆ. ಈಗ ನಾನು ಆ ಪ್ರೇಮ್ ಹತ್ರ ಹೋಗಿ ಪ್ರೇಮ್ ಐ ಲವ್ ಯು ಅಂತ ಹೇಳಿದ್ರೆ ಆ ಪ್ರೇಮ್ ನನ್ನ ಒಪ್ತಾನೋ ಇಲ್ವಾ? ಏನ್ ಮಾಡೋಣ? ಲವ್ ಮಾಡೋಣ. ನಿನಗೆ ಫಸ್ಟು ಅಳೋದನ್ನ ರಿಹರ್ಸಲ್ ಮಾಡಿಸ್ತೀನಿ ಬಾ. ಅದನ್ನ ರಿಹರ್ಸಲ್ ಮಾಡು ಫಸ್ಟು. ನಿಮ್ಮ ಎರಡು ಕೈಗಳನ್ನು ಮುಂದೆ ಚಾಚಿ ಬ್ರೀತ್ ಹೋಗ್ಬಿಟ್ಟ ಗಗನ, ಹೋಗ್ಬಿಟ್ಟ ಗಗನ, ಹೋಗ್ಬಿಟ್ಟ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ, ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ, ಹೋಗ್ಬಿಟ್ಟ ಗಗನ, ಹೋಗ್ಬಿಟ್ಟ ಗಗನ, ಹೋಗ್ಬಿಟ್ಟ. ಅವನ ಲವರ ನನಗೆ ಬಿಟ್ಕೊಟ್ಬಿಟ್ಟು ಹೋಗ್ಬಿಟ್ಟ. ಗಗನ ಯಾಕೋ ಹಿಂಗ್ ಮಾಡ್ದೆ?
ನಮ್ಮಪ್ಪ ನಮ್ಮ ಮದ್ವೆಗೆ ಒಪ್ಪಿದ್ರು ಕಣೋ. ನೀನ್ ತಿಳ್ಕೊಂಡಿರೋ ಹಂಗೆ ನಾನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಅಲ್ಲ. ನಮ್ಮ ಅಪ್ಪನ ಹೆಸರಲ್ಲಿ 50 ಕೋಟಿ ಆಸ್ತಿ ಇದೆ. ಅದೆಲ್ಲ ನನಗೆ ಬರ್ಕೊಡ್ತಿದ್ರು. ನೀನ್ ನೋಡಿದ್ರೆ ಇಲ್ಲಿ ಬಟಕ್ ಅಂತ ನಿಗರ್ಕೊಂಡ್ಬಿಟ್ಟಿದ್ಯಾ. ನಮ್ಮ ಅಪ್ಪಂಗೆ ನನ್ನ ಲವರ್ ಅಂತ ನಾನು ಯಾರನ್ನೋ ತೋರಿಸ್ಲಿ. ರಕ್ಷಿತಕ್ಕ 50 ಕೋಟಿ ಅಂತ ನೋಡ್ರಿ ಇವಾಗ ಹೆಂಗ್ ಪಟಾಯಿಸ್ತೀನಿ. ಹಲೋ ಗಗನನ್ ಲವರ್, ಅವ ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಅವನು ಸತ್ತಾಗಿರ್ಬೋದು. ಅವ್ನ ಫ್ರೆಂಡ್ ಆಗಿ ನಾನ್ ನಿಮ್ಮನ್ನ ಕೈ ಬಿಡಲ್ಲ. ನಾನ್ ನಿಮಗ್ ಬಾಳ್ ಕೊಡ್ತೀನಿ. ನೀವ್ ಅಣ್ಣನಾಗಿ ಮುಖ್ಯಾಗಿ ನಿಮ್ಮಲ್ಲೆಲ್ಲ ಉದ್ರೋಗಿ ನೀವು ಸತ್ತೋದ್ರು ನಾನ್ ನಿಮ್ ಜೊತೆಲಿ ಇರ್ತೀನಿ. ಬನ್ನಿ, ನಾನ್ ನಿಮಗ್ ಬಾಳ್ ಕೊಡ್ತೀನಿ. ಬನ್ನಿ, ನಾನ್ ನಿಮಗ್ ಬಾಳ್ ಕೊಡ್ತೀನಿ. ಬನ್ನಿ, ನಾನ್ ನಿಮಗ್ ಬಾಳ್ ಕೊಡ್ತೀನಿ. ಲೇ ನಿಮ್ಮ ಅವನ ನಾ ಸತ್ತೋಗಿನಿ ಅಂತ ತಿಳ್ಕೊಂಡು ನನ್ನ ಲವರ್ ನೀ ಬಾಳ್ ಕೊಡ್ತಿ. ನೀ ದೋಸ್ತಲ್ಲೇ ದುಶ್ಮನ್ ಅದಿ ತುಗಲೇ ಬಡ್ಗಿ. ನೀನಿನ್ನೂ ಸತ್ತೇ ಇಲ್ವೇನೋ? ಇಲ್ಲ ಗೀತಾ, ಅದು ರೊಕ್ಕ ಸಂಬಂಧ ನಾನು ಒಂದು ನಾಟಕ ಮಾಡಕತ್ತಿದ್ದೀನಿ. ಬೆಂಕಿ ಆಗ ಈಗ್ಲೇ ಡಿಸೈಡ್ ಮಾಡ್ತಿದ್ದೀನಿ. ನೀನು ಬೇಡ, ನಿನ್ ಲವ್ ಬೇಡ. ಅಲ್ಲ ಗೀತಾ, ಕೇಳರು ಕೇಳಿಲ್ಲ, ಅಲ್ಲ ಕೇಳರು ಕೇಳಿಲ್ಲ. ಅವನ ಹತ್ರ ಏನೋ ಸಾರಿ ಕೇಳ್ತಿದ್ದೆ. ಈ ನನ್ನ ಮಗನ ಅಲ್ಲ ಹಾಕೊಂಡ್ರು, ನಿಮ್ಗೊಂಚೂರು ಕಾಮನ್ ಸೆನ್ಸ್ ಬೇಡವಾ? ಇನ್ಶೂರೆನ್ಸ್ ದುಡ್ಡು ನೀವು ಸತ್ರೆ ನಿಮ್ಗೆಲ್ಲರೂ ಬರುತ್ತೆ, ನಿಮ್ ಮನೆಯವ್ರಿಗೂ ಹೋಗುತ್ತೆ ಕಣ್ರೋ. ಅಷ್ಟು ಬುದ್ಧಿ ಬೇಡ ನಿಮ್ಗೆ. ಈ ಕಾಲಕ್ಕೆ ಉದ್ಧಾರ ಆಗಲ್ಲ ಕಣ್ರೋ. ಹಾಯ್ ಸಿಸ್ಟರ್. ಅಯ್ಯೋ ಏನೋ ನಿನ್ ದೊಡ್ಡ ರೋಗ ಬಂದಿರೋದು. ಇನ್ನೊಂದ್ಸಲಿ ಏನಾದ್ರೂ ನನ್ ಕಣ್ಣಿದ್ರಿ ಕಾಣಿಸ್ಕೊಂಡ್ರೆ ನಾನೇ ನಿನಗೆ ಎಲ್ಲಿ ಬೇಕಲ್ಲಿ ಹೊರದ್ಬಿಟ್ಟು ಕೊಂದು ಹಾಕ್ಬಿಡ್ತೀನಿ. ಈ ದುಡ್ಡಿಗಾಗಿ ಆಸೆ ಪಡೋರು ನಂಗೆ ಬೇಕಾಗಿಲ್ಲ. ನನ್ಗೆ ಯಾವತ್ತಿದ್ರು ಯಾವ್ದಕ್ಕೂ ಆಸೆನೇ ಪಡ್ದೇ ಇರೋ ನನ್ ದುಡ್ಡಾನೇ ಬೇಕು. ಏನದು? ನಿಮ್ಮ ಹತ್ರ ಅವತ್ತು ಹೇಳೋಕ್ ಆಗ್ದಿರೋದನ್ನ ಇವತ್ತು ಹೇಳ್ಬೇಕು ಅಂತ ಬಂದಿದ್ದೀನಿ. ಏನಂತ? ಹೇಳ ನನ್ ದುಡ್ಡ. ಹೇಳಿ. ಐ ಲವ್ ಯು ಡಾ. ಅಯ್ಯೋಯ್ಯೋ, ತುಂಬಾ ಥ್ಯಾಂಕ್ಸ್ ಉಡ. ಹಾಗೆ ಬರ್ಲಿ ಚಪ್ಪಾಳೆ ನಮ್ಮ ರಿಯಲ್ ಕಾಮಿಡಿಗಳಿಗೆ. ಆನಂದ, ದಿಸ್ ಇಸ್ ಫಾರ್ ಗಿಲ್ಲಿ ನಟಪ್ಪ. ಭಟ್ರೆ ಹೇಗಿತ್ತು? ಏನ್ ಆಕ್ಟರ್ ನೀನು? ಅದೊಂದು ರುಡಾಲಿ ಅಂತ ಕರೀತಾರಲ್ಲ ಹೆಣದ ಮನೇಲಿ ಆಳೋರು, ಅದನ್ನ ಎಲ್ಲೆಲ್ಲಿ ನೋಡಿದಾನ, ಏನ್ ಸುಡ್ಗಾಡೋ ಇಷ್ಟು ಉದ್ದ ಆತ್ನಪ್ಪ. ಆಮೇಲೆ ಅದ್ರಲ್ಲಿ ನಗಸ್ದ ಎರಡು ಬಿಡು. ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ಕಂದು ಹೋಗ್ಬಿಟ್ಟಲ್ಲ ನನ್ನ ಅಪ್ಪನೇ. ಅಪ್ಪನೇ, ನೀನು ಮೊನ್ನೆ ತಾನೇ ಬಾಡಿನ ಸಾರಲ್ಲಿ ಊಟವ ಮಾಡಿಕಂದು ಇವತ್ತು ಹಿಂಗ ಮಲಗಿದೆಯಲ್ಲ, ಇನ್ನೊಂದೆರಡು ಪೀಸ ತಿನ್ಕೊಂಡು ಹೊಂಟೋಗುವೆ ಹೇಳೋ ನನ್ನ ಅಪ್ಪನೇ. ನಟ ಯಾವತ್ತು ನಾಟಕ ಬದುಕಿಸ್ತಾನೆ ಅನ್ನೋದಾಯ್ತು. ಇನ್ನ ಹುಡುಗಿ ಬಂದ್ರು, ಅವ್ರದ್ದು ಔಟ್ ಪೋರ್ಷನ್ ಅಚ್ಚುಕಟ್ಟಾಗಿತ್ತು. ನಗಸ್ತೆ ಹೋಗಲ್ಲ ವೇದಿಕೆ ಬಿಟ್ಟು ಅಂತ ಬಂಡಿಗೆ ಎಟ್ಟು ನಿಂತಿದ್ದೀರಲ್ಲ, ಅದು ಭಾರಿ ಖುಷಿ ಆಗುತ್ತೆ. ನಕ್ವಿ. ಥ್ಯಾಂಕ್ ಯು ನಗಿಸಿದ್ದಕ್ಕೆ. ಎಸ್ ರಕ್ಷಿತಮ್ಮೆ, ನನಗೆ ಆ ಹೆಣ ಮಲ್ಕೊಂಡಿತ್ತಲ್ಲ ಸರ್, ಅದ್ರ ಮೇಲೆ ಇವ್ನು ಕಾಲ್ ಬೇರೆ ಹಾಕೊಂಡು ಮಲ್ಕೊಂಡಿದ್ದ. ನೋಡಿದ್ರ ಅಯ್ಯೋ ನಂಗೆ ಸಾಕಾಗದ್ ಕಣಪ್ಪ ಅಂತ ಕಾಲೆಲ್ಲ ಹಾಕೊಂಡು. ಒಂದ್ ದೊಡ್ಡ ಚಪ್ಪಾಳೆ ಅಪ್ಪ ಗಿಲ್ಲಿ ನಟ. ಸೂಪರ್ ಸೂಪರ್. ಅಮೇಸಿಂಗ್ ದ ಕೈಂಡ್ ಆಫ್ ಸೆನ್ಸ್ ದಟ್ ಮ್ಯಾನ್ ಹ್ಯಾಸ್. ಆ ಹುಡುಗಂಗ್ ಒಂದ್ ಸೆನ್ಸ್ ಇದೆ ಅಲ್ಲ ಸ್ಟೇಜ್ ಮೇಲೆ, ದಟ್ ಇಸ್ ಫಿನಾಮಿನಲ್. ಅಂದ್ರೆ ನಾನು ಸುಮ್ಮನೆ ಹೇಳೋದಲ್ಲ, ತುಂಬಾ ಕಡಿಮೆ ಜನರಿಗೆ ಆ ಥರ ಒಂದು ಟೈಮಿಂಗ್ ಇರೋದು. ಅಂಡ್ ದಟ್ ಟೈಮಿಂಗ್ ಗಿಲ್ಲಿ ನಟಂಗಿದೆ ಅಪ್ಪ.
ತುಂಬಾ ಖುಷಿ ಆಗುತ್ತೆ ಅವ್ನು ಆಕ್ಟ್ ಮಾಡೋದು ನೋಡಿ. ಅವ್ನು ಎಂತ ಅವನು ಅಂದ್ರೆ ಗಿಲ್ಲಿ ನಟ, ಆ ಹುಡುಗಿ ಪಾಪ ಮಧ್ಯದಲ್ಲಿ ಹೊಡಿತಾ ಇದ್ದಾಳೆ ಎಲ್ರಿಗೂ, ಇವನಾದ್ರೂ ಬಂದ್ ಪಕ್ಕದಲ್ಲಿ ನಿಂತ್ಕೊಂಡು ಅವ್ನು ನನಗೊಂದ್ 4 ಬೀಸು ಅಂತ. ಅಂದ್ರೆ ಹಿ ನೋಸ್ ಅದರಿಂದ ಕಾಮಿಡಿ ಹುಟ್ಟುತ್ತಾ ಇದೆ ಅಂತ ಅವನಿಗೆ ಗೊತ್ತಾಗ್ತಾ ಇದೆ, ಅದಕ್ಕೆ ಅವ್ನು ಬರ್ತಿದ್ದಾನೆ. ಅವನಿಗೆ ಕೇರ್ ಏನಿಲ್ಲ ಅಂದ್ರೆ ನಂಗೆ ಏಟ್ ಆಗ್ತಿದ್ಯೋ ಇಲ್ಲ, ಅವನಿಗೆ ಸ್ಕ್ರಿಪ್ಟ್ ವರ್ಕ್ ಆಗ್ಬೇಕು. ಅದು ಒಂದು ಆರ್ಟಿಸ್ಟ್ಗೆ ಇರೋ ಒಂದು ಜ್ಞಾನ ಇದೆಯಲ್ಲ, ಆ ಗಿಲ್ಲಿ ನಟಂಗ್ ಆಗಿದೆ. ನೀವು ಇರೋದಕ್ಕೆ ಈ ಸ್ಕ್ರಿಪ್ಟ್ ಎದ್ದು ಹಾರಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಎಸ್ ಅಣ್ಣ, ಯಾವ್ದಾದ್ರು ಒಂದು ಮಜಾ ಕೊಡ್ತದೆ ಅಂದ್ರೆ ನಾಟಿ ಏಟ್ ಮಾತ್ರ ಮಜಾ ಕೊಡಕ್ ಸಾಧ್ಯ. ನಾಟಿನೇ ಹೊಡೆಯೋದು ನನ್ನ ಮಗಂದು. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ದು, ಕಟ್ಟಾಕ್ಬೇಡಿ ಅಂತೀನಿ ನಟರನ್ನ ನಟೀರ್ನ ಕಟ್ಟಾಕ್ಬಾರ್ದು. ಒಂದು ಬಾಡಿ ಲ್ಯಾಂಗ್ವೇಜ್ನ ನೋಡ್ಬಿಟ್ಟು ಇವ್ರ ಯೋಗ್ಯತೆ ಏನು ನೋಡಿ ಫ್ರೀ ಆಗಿಬಿಟ್ಬಿಡ್ಬೇಕು. ಹಂಗೆ ಅವನು ನಾಟಿ, ಹಂಗಾಗಿ ಅವ್ನು ರುಚಿ ಆಗ್ಬಿಟ್ಟೆ. ಇವತ್ತು ಚೆನ್ನಾಗಿ ಮಾಡಿದೆ ಕೊಡೋದು, ನಂಗೆ ತುಂಬ ಇಷ್ಟ ಆದೆ. ಅವನಿಗೆ ಸಾಥಾಗಿ ಅವಳು ಭಾಳ ಚೆನ್ನಾಗಿದೆ. ಓವರ್ ಆಲ್ ಈ ಆ್ಯಕ್ಟು ಎಕ್ಸ್ಟ್ರಾರ್ಡಿನರಿಗೆ ಧೂಳು ಸೂಪರ್. ಸೊ ನಮ್ಮ ಗಿಲ್ಲಿ ನಟನ್ ಬಗ್ಗೆ ಇನ್ನೊಂದಿಷ್ಟು ಮಾತಾಡೋದಿದೆ, ಒಂದು ವಿಟಿ ಇದೆ, ಅದು ನೋಡ್ಕೊಂಬರೋಣ. ವಿಟಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಟರಾಜ್ ಕೆ ಉರುಫ್ ಗಿಲ್ಲಿ ನಟ. ನಮ್ಮದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಡದ್ಪುರ ಅನ್ನೋ ಒಂದು ಗ್ರಾಮ. ಅಪ್ಪ ವ್ಯವಸಾಯ ಮಾಡ್ತಾರೆ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಕುರಿಗಳಿಗೆ ನೀರು ಕುಡಿಸ್ಬಿಟ್ಟು ಕಸ ಗಿಸ ಏನಿದೆ ಎಲ್ಲ ಸವರದು, ಎಮ್ಮೆ ತೊಪ್ಪಗಿಪ್ಪೆಲ್ಲ ಎತ್ತಾಕೋದು. ಇದಾದ್ಮೇಲೆ ಕುರಿಗಳು ಬಿಟ್ಕೊಂಡು ಹೋಗೋದು. ನನಗೆ ಚಿಕ್ಕ ವಯಸ್ಸಿಂದನೂ ಸಿನಿಮಾ ಅಂದ್ರೆ ಇಷ್ಟ. ಶೂಟಿಂಗ್ ಹೆಂಗ್ ಮಾಡೋರು ನೋಡ್ಬೇಕು. ಈಗ ಹೊಡೆದೇಟ್ಗೆ ಯಾಕೆ ಹೋಗ್ಬಿಡ್ತಾರಲ್ಲ, ಅದು ಹೆಂಗ್ ನಡೆದದು, ಸಾಂಗ್ ಕಾಸ್ಟ್ಯೂಮ್ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೊಂಡ್ಬಿಡ್ತಾರಲ್ಲ, ಅದು ಹೆಂಗ್ ಆದದು, ಇದೆಲ್ಲ ನೋಡ್ಬೇಕು ಅಂತ ಒಂದು ಆಸೆ. ನಟರಿಗೆ ಹಠ ಜಾಸ್ತಿ. ಯಾವಾಗಲೂ ಒಂದು ಪೆನ್ನು, ಒಂದು ಬುಕ್ಕು ಜೋಬ್ ಇಟ್ಕೊಬಿಟ್ಟು ಗೇಯ್ತದ್ದು ಬಿಸ್ಟೊತ್ತಲ್ಲಿ ನೆಳ್ಳಿಗೆ ಕೂತ್ಕೊಬಿಟ್ರೆ ಅದೇನೇನೋ ಬರೋದು. ಒಂದು ಚಟ ಅವನಿಗೆ ನಟನಿಗೆ. ಐಟೇ ಮುಗೀತು, ಅದ್ ರಿಸಲ್ಟ್ ನೋಡಿಲ್ಲ, ಏನು ನೋಡಿಲ್ಲ. ಎಕ್ಸಾಮ್ ಬರೆದು ಆಮೇಲೆ ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿ ಶೂಟಿಂಗ್ ನಡೀತಾ ಇದ್ರೆ ಹೋಗಿ ಕೇಳ್ತೀನಿ, ಅಣ್ಣ ಏನಾದ್ರು ಕೆಲಸ ಇದ್ರೆ ಹೇಳ್ರಿ ಅಂತ. ಅವರು ಹೇಳ್ತೀನಿ ಅಂದ್ರೆ ಯಾರು ಹೇಳ್ತೇ ಇಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಊಟಕ್ಕೂ ಕಷ್ಟ ಆಗ್ಬಿಡ್ತು. ಕೆಲ್ಸಕ್ಕೆ ಸೇರ್ಕೊಬಿಡೋ ಅಂದ್ಬಿಟ್ಟು 4 ತಿಂಗಳು ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡಿದೆ, ಫರ್ನಿಚರ್ ಫ್ಯಾಕ್ಟ್ರಿಲಿ. ಸರಿ ಅಂದ್ಬಿಟ್ಟು ಒಂದು 4 ತಿಂಗಳಾದ್ಮೇಲೆ ಯಾವುದೋ ಒಂದು ಸಿನಿಮಾ ಹಿಂಗೆ ಅದೇ ಕೆಲಸ ಅದೇ ಅಂತ ಹೇಳಿದ್ರು. ಆಮೇಲೆ ಇಮ್ಮಿಡಿಯೇಟು ಕೆಲಸ ಬಿಟ್ಬಿಟ್ಟು ಹೋಗ್ಬಿಟ್ಟು ಅವನು ಬೆಂಗಳೂರಿಗೆ ಹೋದಾಗ್ಲೂ ಊಟ ತಿಂದೇ ಇದ್ರು ಊಟ ಆಯ್ತಲ್ಲ ಅಂತ ಅಂದರೆ ಹೊಟ್ಟೆ ತುಂಬ ಊಟ ಮಾಡವನು. ಇವತ್ತು ನನಗೆ ಏನೋ ಚಿಂತೆ, 3 ಟೈಮ್ ಊಟ ಮಾಡ್ತಿದ್ದಂಥ ಮಗ ಇವತ್ತು ಬೆಂಗಳೂರು ಸಿಟಿ ಒಳಗೆ ಹೆಂಗೆ ಮಾಡಿನು, ಏನು ಮಾಡಿನು. ಒಂದ್ರಲ್ಲಿ ಚೌಟ್ರಿಲಿ ಊಟ ಸಿಕ್ತಿತ್ತು. ನಾವು ಅಂತೂ ಬಣ್ಣ ನನ್ನ ಮಕ್ಕಳು. ಈಗ ಯಾವನಾದ್ರೂ ಊಟ ಮಾಡ್ಬೇಡ ಅಂತ ಹೊಡೆದೋಡ್ಸೋರು ಹೋಗೋ ಮಕ್ಕಳಲ್ಲ ನಾವು. ಗುರು ನೀನು ಆಮೇಲೆ ಹೊಡಿಬೇಕಾದ್ರೆ ಹೊಟ್ಟೆ ತುಂಬ ಊಟ ಹಾಕ್ಬಿಡು, ನಾನು ಉಣ್ಕೊಂಡೋಗ್ತೀನಿ ಅನ್ನೋ ಥರ ಕ್ಯಾರೆಕ್ಟರ್ ನಮ್ಮದು. ಎಲ್ರಿಗೂ ನಗ್ಸುವಂತ ಕೆಪಾಸಿಟಿ ಅವ್ನಿಗೆ ಅವಾಗಿನ ಚಿಕ್ಕದ್ರಿಂದಾನು ಇತ್ತು. ಬಟ್ ಯೂಟ್ಯೂಬಲ್ಲಿ ವಿಡಿಯೋ ಬಿಟ್ಟಾಗ ಬೇರೆಯವರು ನನ್ನ ತಮ್ಮನ ಬಗ್ಗೆ ಕಾಮೆಂಟ್ ಮಾಡಿದಾಗ್ಲೇನೆ ಗೊತ್ತಾಗಿದ್ದು ಅವನಿಗೆ ಈ ತರ ಎಲ್ಲ ಕೆಪಾಸಿಟಿ ಇದೆ ಅಂತ ಗೊತ್ತಾಗಿದ್ದೆ ಅದರಿಂದ. ಪೋಲಿ ಆಗ್ಬಿಟ್ನ, ಇನ್ನೇನು ನಮ್ಮ ಕೈಗೆ ಸಿಕ್ಕುದಿಲ್ಲ ಅಂತಲೆಲ್ಲ ಇದು ಮಾಡ್ತಾ ಇದ್ನು. ಆದರೆ ಇವಾಗ ಒಂದು ಮೊಬೈಲ್ಗೆ ಟಿವಿಗೆ ಬಂದು ಅವನು ಒಳ್ಳೆ ಹೆಸರಾಗಿದ್ದಾನೆ. ಇದೆಲ್ಲದರಿಂದ ಇವತ್ತು ನಾನು ಕಾಮಿಡಿ ಕಿಲಾಡಿ ಅನ್ನೋ ಒಂದು ದೊಡ್ಡ ವೇದಿಕೆಗೆ ಅವಕಾಶ ಸಿಕ್ಕದೆ ನನಗೆ. ನನ್ನ ಯೂಟ್ಯೂಬ್ ವಿಡಿಯೋಗಳಿಗೆ ನೀವು ಎಷ್ಟು ಸಪೋರ್ಟ್ ಮಾಡ್ಕೊ ಬಂದಿದ್ದೀರೋ, ಈ ಕಾರ್ಯಕ್ರಮದಲ್ಲೂ ನನಗೆ ಅಷ್ಟೇ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಒಬ್ಬ ಮನುಷ್ಯನಿಗೆ ಪ್ರತಿಭೆ ಅನ್ನೋದೇನಾದರೂ ಇದ್ದರೆ ಯಾವುದೋ ಒಂದು ಕಾರಣದಲ್ಲಿ ಸಣ್ಣ ಕಿಡಿ ಅಂಟ್ಕಂತದೆ, ಅದು ಕಾಡ್ಗಿಚ್ಚು ಆಗ್ತದೆ. ಅದು ಎಲ್ಲೆಲ್ಲಿ ಸೇರಬೇಕೋ ಸೇರುತ್ತೆ, ಅದು ಬೆಳಕಾಗುತ್ತೆ, ಎಲ್ಲರಿಗೂ ಗೊತ್ತಾಗ್ತದೆ. ಹಂಗೆ ಯಾರು ಕಷ್ಟಪಟ್ಟು ಬರ್ತಾರಲ್ಲ ಅವ್ರು ಯಾವತ್ತಿದ್ರೂ ಒಂದು ದಿನ ಒಳ್ಳೆ ದಿನ ಇದ್ದೇ ಇರುತ್ತೆ ಅವ್ರಿಗೆ. ಯಾರು ಸುಖವಾಗಿ ಬಂದಿರ್ತಾರಲ್ಲ ಅವ್ರು ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ತಂದೆ ಪಾಪ ಮಾತಾಡಿ ನಂಗೆ ಭಾಳ ಖುಷಿ ಆಯ್ತು. ನಮ್ಮ ಅಪ್ಪ ಮಾತಾಡ್ದಂಗೆ ಆಗೋಯ್ತು. ಅವ್ರು ಕೇಳಿದ್ದು ನನ್ನ ಮಗ ಕಿತ್ತು ಅದು ನನ್ನ ಮಗ ಇದ್ದಂಗಿದ್ದ ಸ್ವಾಮಿ, ಇವು ನಾನು ನಂಬಿದ್ರೆ ನಾನೆಲ್ಲ ಮಟಾಸ್ ಮಾಡ್ಬಿಡ್ತಾನೆ ಅಂದ್ಕೊಂಡಿದ್ದೆ. ನಮ್ಮ ಹುಡುಗ ಒಳ್ಳೆಯವನಾಗ್ಬಿಟ್ಟ ಅವ್ನ ಸ್ವಾಮಿ ಅಂದ. ಯಾವಾಗ ನಾನು 100 ಸಿನಿಮಾ ಮಾಡಿದ್ಮೇಲೆ ನಾನು ಒಂದು ಮಗ ಒಂದು ಸಣ್ಣ ಸಕ್ಸಸ್ ಆಗ್ಬಿಟ್ರೆ ಈ ಪ್ರಪಂಚದಲ್ಲಿ ಕುಣಿದು ಕುಪ್ಪುಳಿಸಿ ದೇವ್ರಿಗೆಲ್ಲ ಧನ್ಯವಾದ ಅರ್ಪಿಸೋದು ಯಾರು ಗೊತ್ತಾ? ತಾಯಿ ಒಬ್ಳೆ. ಒಳ್ಳೇದು, ಸಕ್ಸಸ್ಫುಲ್ ಆಗಿದೆಯಾ, ನಿನ್ನ ಜರ್ನಿ ಚೆನ್ನಾಗಿದೆ, ನಿನ್ನ ಟ್ಯಾಲೆಂಟ್ ಚೆನ್ನಾಗಿದೆ, ನಿಂಗೆ ಶುಭವಾಗಿ. ಮತ್ತೆ ಹೇಳಪ್ಪ, ನಿನಗೆ ಈಗೇನು ಅನ್ನಿಸ್ತಾ ಇದೆ? ನಿನಗೆ ಖುಷಿ ಆಯ್ತದೆ ಸರ್ ಅಷ್ಟೇ. ವೆರಿ ಗುಡ್ ವೆರಿ ಗುಡ್. ಆಯ್ತು, ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡು ಇದೇ ಥರ. ಓಕೆನಾ? ನಿನ್ನ ಇನ್ನೋಸೆನ್ಸ್ ಹಾಗೆ ಇರಲಿ, ಅದನ್ನು ಬಯಸ್ತಾ ಒಳ್ಳೇದಾಗಲಿ ನಿಂಗೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಪಾ, ಆಲ್ ದ ಬೆಸ್ಟ್.
ಸಾಮಾನ್ಯವಾಗಿ ಅಪ್ಪ ಅಮ್ಮಂದ್ರು ಮಕ್ಕಳು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿರ್ಲಿ ಅಂತ ಟೈಮ್ಗೆ ರೇಷನ್ ತಂದು ಹಾಕ್ತಾರೆ. ಸ್ನಾಕ್ಸ್, ಫ್ರೂಟ್ಸ್, ಚಾಕ್ಲೇಟ್ಸ್ ಅದು ಇದು ಅಂತ ಮಕ್ಳು ಕೇಳಿದ್ದೆಲ್ಲ ಕೊಡಿಸ್ತಾರೆ. ಆದ್ರೆ ಇಲ್ಲೊಬ್ಬ ಅಪ್ಪ ತನ್ನ ಮಗು ಚೆನ್ನಾಗಿ ತಿಂದ್ರೆ ಕೋಪ ಮಾಡ್ಕೊಂತಾನ್ರಿ. ಕಮ್ಮಿ ಬೇಯಿಸಾಕೆ ಅಂತ ಹೆಂಡತಿಗೆ ಬಾಯಿಗೆ ಬಂದಂಗ್ ಬೈತಾನೆ. ಅಂತ ಸ್ಯಾಡಿಸ್ಟ್ ಅಪ್ಪ ಇರ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಅವನು ಆತರ ನಡ್ಕೊಳಕ್ ಒಂದು ಕಾರಣ ಇದೆ. ಆ ಕಾರಣ ಏನು ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಮಂಗಳೂರಿನ ಪಿಂಕಿ ರಾಣಿ, ಸಿದ್ದಾಪುರದ ಮಹಾಬಲೇಶ್ವರ ಕ್ಯಾದಗಿ, ಹಾಸನದ ಮಂಜುಳಾ, ರಾಮನಗರದ ಕೃಷ್ಣವೇಣಿ, ಹಾಸನದ ಧರ್ಮ ಹಾಗೂ ವಿಜಯಪುರದ ನಿಜಾಮುದ್ದೀನ್. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಮಗಳೇ ಏನ್ ಮಾಡ್ತಾ ಇದೀಯಮ್ಮ? ಅಪ್ಪ ಟಿಫಿನ್ ತಿಂತಿದ್ದೀನಪ್ಪ. ಇದು ಟಿಫನ್ ಅಂತ ಜಗಣ್ಣ. ಅಪ್ಪ ಯಾವಾಗ್ಲೂ ರೇಗಿಸ್ತಾರೆ. ನೀವ್ಯಾಸಿನ ಅಪ್ಪನ್ರಿ ಹಂಗೆಲ್ಲ ಅನ್ಬೇಡಿದ್ರು ನನ್ನ ಮಗಳು. ನನ್ ಮುದ್ದು, ನನ್ನ ಬಂಗಾರ, ನನ್ನ ಸಿಂಗಾರ, ನನ್ನ ಮಗಳಿಗೆ ದೃಷ್ಟಿ ಆಗ್ಬಿಡುತ್ತೆ. ಎಲ್ಲವರು ಹೊಲದಲ್ಲಿರೋ ಬೆಳೆ ಬೆಳೆದು ಅದನ್ನು ಮಾರಿ ಜೀವನ ಮಾಡ್ತಾರೆ, ತಿಂತಾರೆ. ನಾನು ಇವಳಿಗೋಸ್ಕರ ಇರೋ ಹೊಲನೇ ಮಾರಿ ತಿನ್ನಿಸ್ತಾ ಇದ್ದೀನಲ್ಲಿ. ಅಮ್ಮ ಅಮ್ಮ ಬೂಸ್ಟ್ ರೆಡಿ ಆಯ್ತಾ ಅಮ್ಮ? ಹೂ ಮಗ್ಲೆ, ಇದನ್ನ ತಿಂದಾದ್ಮೇಲೆ 3 ಲೀಟರ್ ಬೂಸ್ಟ್ ರೆಡಿ ಮಾಡಿರ್ತೀನಿ, ಅದನ್ನು ಕುಡಿ ಬಂಗಾರ. ಆಯ್ತಮ್ಮ, ಲವ್ ಯು ಅಮ್ಮ, ನನ್ನ ಬಂಗಾರ. ನೂಲಿನಂತೆ ಸೀರೆ, ನಾಯಿಯಂತೆ ಬಾಲ. ನೀನಾರು ನಿನ್ನ ಬಾಡಿ ಸ್ಪೇರ್ ಪಾರ್ಟ್ಸ್ ಸ್ವಲ್ಪ ರೆಸ್ಟ್ ಕೊಡಮ್ಮ. ಯಾಕಪ್ಪ ನೀನ್ ತಿಂತೀಯಾ? ನಾನ್ ಕೊಡಲ್ಲ, ಹೋಗು. ಅಯ್ಯೋ, ನಾನು ಏನು ಪಾಪ ಮಾಡಿದ್ದೀನಿ ಅಂತ ನನ್ನ ಮಗಳಾಗಿ ಹುಟ್ಟುಬಿಟ್ಟಿ ಅಮ್ಮ ನೀನು. ಅಳ್ಬಾರ್ದು. ನಿಮ್ಮ ಅಪ್ಪನ ನಾನೇ ಕೇರ್ ಮಾಡಲ್ಲ. ಅವ್ರ ಮಾತಿಗೆ ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ? ಆಯ್ತಮ್ಮ. ಜಗಣ್ಣ, ನನ್ನ ಶತ್ರುಗಳು ಎಲ್ಲೂ ಇಲ್ಲ ಅಣ್ಣ. ಇಲ್ಲೇ ನಮ್ಮ ಮನೇಲೆ ಹೆಂಡತಿ ಮಕ್ಕಳು ರೂಪದಲ್ಲಿ ಒಕ್ಕರ್ಸಿದ್ದಾರೆ. ಎಲ್ಲ ಅವಳಿಗೆ ತಿನ್ನಿಸ್ತೀಯ, ನನಗೇನಾದ್ರು ಸ್ವಲ್ಪ ಉಳಿಸ್ತೀಯ? ಮೊದ್ಲು ಮಗು ತಿನ್ಲಿ, ಆಮೇಲೆ ಉಳಿದಿರೋದು ನಿಮಗ್ ತಿನ್ನಿಸ್ತೀನಿ. ಅವಳು ತಿಂದ ಮೇಲೆ ಏನು ಉಳಿಯುತ್ತೆ? ಮಣ್ಣು. ಅದನ್ನ ಡಯಟ್ ಫುಡ್ ಅನ್ಕೊಂಡು ತಿನ್ನಿ. ಸೂಪರ್ ಕಣೆ. ಇವತ್ತಿಂದ ಇವಳು ನನ್ನ ಹೋಮ್ ಮಿನಿಸ್ಟರ್ ಅಲ್ಲ, ನನ್ನ ಹೆಲ್ತ್ ಮಿನಿಸ್ಟರ್ ಪ್ರಮೋಷನ್. ಅಪ್ಪ ಹಾಗಾದ್ರೆ ನಾನೇನಪ್ಪ? ನನ್ನ ದಿವಾಳಿ ಮಾಡೋ ಹುಟ್ಟಿರೋ ದಿವಾಳಿ ಮಿನಿಸ್ಟರ್. ಥ್ಯಾಂಕ್ ಯು ಅಪ್ಪ. ಏನ್ರಿ ನನ್ನ ಮಗಳನ್ನ ಇಂಡೋರೊಟ್ಟಿಗೆಲ್ಲ ಬೈತೀರ? ಅಯ್ಯೋ, ಡೈರೆಕ್ಟ್ ಆಗಿ ಬೈದ್ರೆ ಬಾಡಿ ಶೇಮಿಂಗ್ ಆಗ್ಬಿಡತ್ತೆ ಕಣೆ. ಅಪ್ಪ ಯಾವಾಗ ತರ್ತೀಯಪ್ಪ? ಯಾವ್ದನ್ನ? ಅದೇ ಬಾಡಿ ಶೇಮಿಂಗ್ ನ. ಅಲ್ಲಿ ಕರೀತಾ ಇದ್ದಾರೆ, ಆಮೇಲೆ ತಂದು ಕೊಡ್ತೇನೆ. ಯಾರು ಕರೀತಿದ್ದಾರಪ್ಪ? ಭಟ್ರು. ಭಟ್ರು ಅಂಕಲ್, ಲವ್ ಯು. ನಮಸ್ಕಾರ ರೀ ರಾಜು ಅವ್ರೆ. ನಮಸ್ಕಾರ. ಸಂಜೀಕ ನನ್ನ ಮಗಳ ಬರ್ತಡೇ ಐತಿ, ಇಡೀ ಕುಟುಂಬ ಸಮೇತ ಬರ್ರಿ. ಆದ್ರೆ ನಿಮ್ಮ ಮಗಳನ್ನ ಮಾತ್ರ ಕರ್ಕೊಂಡ್ ಬರ್ಬೇಡ. ನಿನ್ ಕಡೆ ಇಲ್ಲಿ ನೀನೇನಯ್ಯ ಮಕ್ಳು ಫಂಕ್ಷನ್ಗೆ ಮಕ್ಳನ್ನ ಕರ್ಕೊಂಡ್ ಬನ್ನಿ ಅಂತಾರೆ, ನೀನ್ ನನ್ನ ಮಗಳನ್ನ ಕರ್ಕೊಂಡ್ ಬರ್ಬೇಡ ಅಂತ ಹೇಳ್ತಿದ್ಯಾ? ಹಲೋ, ಎಕ್ಸ್ಕ್ಯೂಸ್ ಮಿ ಗಿಡ್ಡಿ ಅವರೇ. ಹೋದ ವರ್ಷ ನಿನ್ನ ಮಗಳು ಬಂದಿದ್ದಕ್ಕ ನನ್ನ ಬರ್ತಡೇದಾಗ 100 ಮಂದಿಗೆ ಆಗೋಷ್ಟು ಅಡ್ಗಿ ಒಬ್ಬಕ್ಕೆ ತಿಂದಾಳ. ಅದಕ್ಕೆ ಈ ಸಲ ಹೇಳಕತ್ತೀನಿ, ಕರ್ಕೊಂಡ್ ಬರ್ಬೇಡ್ರಿ. ನಮ್ಮ ಮಗಳು ಬರಲ್ಲ ಅಂದ್ರೆ ನಾವು ಬರಲ್ಲ. ಬರಬೇಡ ಹೋಗ್ರಿ. ಏನೋ ಅಕ್ಕ ಪಕ್ಕದ ಮನೆಯವರು ಅಂತ ಫಾರ್ಮಾಲಿಟೀಸ್ಗೋಸ್ಕರ ಕರೆದೆ ಅಷ್ಟೇ. ಬರಬೇಡ ಹೋಗ್ರಿ ರೀ. ಅಯ್ಯೋ ಬಾಯಿಗೆ ಮಣ್ಣಕ್ಕ. ನೋಡಿದ್ಯಾ, ಈ ದರಿದ್ರದವಳು ಹುಟ್ಟದ್ರಿಂದಲೇ ಊರ್ನವ್ರೆಲ್ಲ ನಮಗೆ ವೆರೈಟಿ ಬೊಯ್ಯೋಂಗಾಯ್ತು. ಆ ಜಿಪ್ಪಣ ಅಡಿಗೆನ 200 ಜನಕ್ಕೆ ಎಕ್ಸ್ಟ್ರಾ ಮಾಡಿದ್ರೆ ಸಾಯ್ತಾನ? ಅವನ ಹತ್ರ 200 ಜನಕ್ಕೆ ಎಕ್ಸ್ಟ್ರಾ ಮಾಡು ಅಂತ ಹೇಳೋ ಬದ್ಲು ನಿನ್ನ ಮಗಳ ಹತ್ರ ಒಂದ್ ಸ್ವಲ್ಪ ಕಡಿಮೆ ತಿನ್ನು ಚಿನ್ನ ಹೇಳ್ಬೋದಲ್ಲ. ನನ್ನ ಮಗಳನ್ನ ಕಮ್ಮಿ ತಿನ್ನು ಅಂತ ಹೇಳ್ಬೇಕಾ? ಹೇಳಮ್ಮ. ಬೇಕಾದ್ರೆ ನೀವು ಕಮ್ಮಿ ತಿನ್ನಿ, ನಿಮ್ಮ ಫ್ರೆಂಡ್ ಕಮ್ಮಿ ತಿನ್ನಿ, ನಿಮ್ಮ ಅಪ್ಪ ಅಮ್ಮ ಕಮ್ಮಿ ತಿನ್ನಿ. ನಿನ್ನ ಅಪ್ಪ ಅಮ್ಮ
ತಿನ್ಲಿ. ನಮ್ಮ ಅಪ್ಪ ಅಮ್ಮ ಸುದ್ದಿ ಬರ್ಬೇಡ. ನನ್ ಮಗಳು ತಿನ್ಕೊಂಡು ಉಣ್ಕೊಂಡು ರಾಣಿ ತರ ಗುಂಡಿಗೆ ಇರ್ತಾಳೆ. ನಮಸ್ಕಾರ ಸರ್. ನಮಸ್ಕಾರ. ರಮೇಶ್ ಅಣ್ಣನವರು ನವರಾತ್ರಿ ಲೆಕ್ಕದ ಪ್ರಯುಕ್ತ ನಿಮಗೆ ಕವರ್ ಕೊಟ್ಟು ಕಳಿಸಿದ್ದಾರೆ. ಥ್ಯಾಂಕ್ ಯು ಏನ್ರಿ ಇದು? ಇದಾ ಮೊನ್ನೆ ನಾನು ಆಫೀಸ್ನಲ್ಲಿ ಒಂದು ಕೆಲಸ ಅಪ್ರೂವ್ ಮಾಡಿ ಸೈನ್ ಹಾಕಿದ್ನ, ಅದಕ್ಕೆ ಅವ್ರು ಖುಷಿಯಾಗಿ ಮನೆಗೆ ಈ ಕವರ್ ಕಳಿಸ್ಕೊಟ್ಟಿದ್ದಾರೆ. ಹೌದೌದು. ಹೆಕ್ಕ ತಿಂದೆ ವಾಯ್ದಿ ಓದ್ದೆ ನಿನ್ನ ಬೊಜ್ಜ ಮಂಡಿ ಪೆಟ್ಟಿ, ನಿನ್ನ ಗಂಡ ಲಂಚ ತಗೊಳ್ತಂತ ಇಡೀ ಊರಿಗೆ ಗೊತ್ತಾಗ್ಬೇಕಾ? ಇದು ರಹಸ್ಯ ಕಣೆ, ಸ್ವಲ್ಪ ನಿಧಾನ ಹೇಳಿ. ರಹಸ್ಯ ಅಂದ್ರೆ ಕನ್ನಡದಲ್ಲಿ ಹೇಳ್ರಿ. ಸೀಕ್ರೆಟ್. ಅದು ಹೇಳಮ್ಮ. ಅದು ಸಂಜೆಗೆ ಅಡಿಗೆ ಏನ್ ಮಾಡ್ಲಿ? ಇದು ರಹಸ್ಯನ ಕೂಗ್ ಹೇಳು ಸಾಯಿ. ಒಳಗ್ ಬಂದ್ ಪಾದ ತೊಳೀರಿ. ಅಂದ್ರೆ ಮೇಡಮ್ ಅವರೇ, ಇವಳಿಗೆ ಯಾವ್ದು ನಿಧಾನ ಮಾತಾಡ್ಬೇಕು, ಯಾವ್ದು ಜೋರಾಗಿ ಮಾತಾಡ್ಬೇಕು ಗೊತ್ತೇ ಆಗಲ್ಲ. ಮಂಡಿ ಪೆಟ್ಟೆ. ರಾಜು ಅವರೇ, ನಿಮ್ ಮಗಳನ್ನೊಂದಿನ ನಮ್ಮ ಮನೆ ಕರ್ಕೊಂಡೋಗ್ಲಾ? ಒಂದು ದಿನ ಏನು, ವಾರ ಪೂರ್ತಿ ಕರ್ಕೊಂಡೋಗಿ. ಇದು ಮಗಳೇ, ಮಹಾಲಕ್ಷ್ಮಿ ಮನೆಗೆ ಹುಡ್ಕೊಂಡು ಬಂದಿದ್ದಾಳೆ. ನೀವು ಹೋಗಮ್ಮ, ನೀವು ಹೋಗು. ನನಗೆ ಹೊಗೆ ಹಾಕ್ಸಲ್ಲಿವರೆಗೂ ಎಲ್ಲೂ ಹೋಗಲ್ಲ. ಸರಿಯಪ್ಪ. ವಾಣಿಯವರೇ, ಈ 7:30 ನನ್ನ ಬಿಟ್ಟು ಬರಲ್ಲ. ನೀವು ಹೋಗಿ. ನಿನ್ನ ಲವ್ ಸಾಕಮ್ಮ, ಸಾಕು ನಿನ್ನ ಲವ್. ಮೊಟ್ಟೆ ನಾಟಿ ಮೊಟ್ಟೆ, ನಮ್ ಕೋಳಿ ಮೊಟ್ಟೆ ಬಾರಪ್ಪ ಮೊಟ್ಟೆಯಲ್ಲಿ. ಹೇಳಿ ಯಜಮಾನ್ರೆ. ಎಷ್ಟಪ್ಪ ರೇಟು? 1 ಡಜನ್ 100 ರೂಪಾಯಿ ಯಜಮಾನ್ರೆ. ನಮ್ದು ಡಜನ್ ತಿನ್ನೋ ಫ್ಯಾಮಿಲಿ ಅಂತ ಮಾಡ್ಕೊಂಡೇನು? ಫುಲ್ ಬುಟ್ಟಿ ರೇಟ್ ಹೇಳಪ್ಪ. ಕೊಡು ಬುಟ್ಟಿ ಕೊಡು. ಬುಟ್ಟಿ ರೇಟ್ ಈ ಬುಟ್ಟಿ ತುಂಬಾ 21 ಡಜನ್ ಇದೆ ಯಜಮಾನ್ರೆ. ನಿಮ್ಗೆ ಅಂತ 1 ಡಜನ್ ಬಿಡ್ತೀನಿ. 2,000 ರೂಪಾಯಿ ಆಗುತ್ತೆ ಯಜಮಾನ್ರೆ. ಹೆಚ್ಚಾಯ್ತು ಕಣ. 1,500 ಆಗಲ್ಲ ಯಜಮಾನ್ರೆ, ಅಷ್ಟು ಕಮ್ಮಿ ಬರಲ್ಲ. ಸ್ವಲ್ಪ ಕಡಿಮೆ ಮಾಡ. ಆಗಲ್ಲ ಯಜಮಾನ್ರೆ. 1,500 ಬೇಡ, 2,000 ಬೇಡ. ಒಂದು ಕೆಲಸ ಮಾಡು, 1,800 ಇದೆ ತಗೋ. ಬಾಂಬು ಯಜಮಾನ್ರೆ, ಬಾಂಬು. ಹೆದ್ರ ಸಾಯ್ಬೇಡ. ಇದು ಅಣು ಬಾಂಬ್ ಅಲ್ಲ, ನಮ್ಮಲ್ಲೇ ಉತ್ಪತ್ತಿಯಾಗುವ ಜೈವಿಕ ಬಾಂಬ್. ಬಾಂಬು ಭಟ್ರು ಮನೆ ಬಾಂಬು. ಬುಟ್ಟಿ ಎಲ್ಲ ಖಾಲಿ. ಬಟ್ರೆ ಇವಳು ಹುಟ್ಟೋ ಮೊದಲು ನಾನು 100 ಎಕರೆ ಜಮೀನ್ದಾರ. ಈಗ ಉಳಿದಿರೋದು ನಂಗೊಂದೇ ಉಡುದಾರ. ದೇವ್ರೆ, ಮಗು ಹುಟ್ಲಿ ಅಂತ ಗುಡಿಗೆ ಹೋಗಿ ದೇವ್ರ ಹತ್ರ ಮಗು ಕೊಡು ಅಂತ ಕೇಳ್ಕೊಂಡೆ. ದೇವ್ರು ಗೇಂಡಾಮೃಗನೇ ಕೊಟ್ಬಿಟ್ಟಿದ್ದಾನೆ ನನಗೆ. ಮಗಳೇ, ಏನಮ್ಮ ತಿಂತ ಇದೀಯಾ? ಸಾಕು ಬಿಡುವಮ್ಮ, ಅದನ್ನ ಬಿಟ್ಟು ತಗೋ, ಇದೊಂದು ತಿನ್ನು. ಆಯ್ತಮ್ಮ, ಲೇ, ಅವಳಂತೂ ಗ್ಯಾಪ್ ಕೊಡಲ್ಲ. ನೀನಾರು ಒಂದ್ ಸ್ವಲ್ಪ ಗ್ಯಾಪ್ ಕೊಡೆ ಅವಳಿಗೆ. ಗ್ಯಾಪ್ ಕೊಡ್ತಾರೆ. ಅಡಿಗೆ ಮಾಡೋದ್ ನಾನು, ತಿನ್ನೋದ್ ನನ್ ಮಗಳು. ನಿಮ್ಗೇನು ತಂದ್ ಹಾಕೋದ್ ನಾನು. ತಂದಾಕ್ತೀರಾ? ಅಕ್ಕಪಕ್ಕದವ್ರು ಮಕ್ಕಳಿಲ್ಲ ಅಂತ ಹೇಳ್ತಾರೆ. ನಿಮಗೆ ಇರೋ ಒಬ್ಬ ಮಗಳನ್ನ ಸಾಕಾಗಲ್ಲ. ಇವಳನ್ನ ಸಾಕೋದು ಒಂದೇ, 45 ಆನೆ ಸಾಕೋದು ಒಂದೇ. ಇವನು ಕೊಟ್ಟು ಪೋಸು ನೋಡ್ರಿ, ನಮ್ಮೂರು DC ಅಂತ ಮಾಡ್ಕೊಂಡ್ರ. ನನ್ನ ಮಗಳು ಪರ್ಮನೆಂಟ್ ಟೈಲರ್ ಅವ. ನಿಮ್ ಮಗಳಿಗೆ ದಸರಾ ಹಬ್ಬಕ್ಕೆ ಬಟ್ಟೆ ಹೊಲಿಬೇಕಂತ ಹೇಳಿದ್ರಲ್ಲ, ಒಳ್ಳೇದಾಯ್ತು. ರೇಷ್ಮೆ ಬಟ್ಟೆ ಹೊಲಿತೀನಿ ಭಟ್ರೆ. ಜನ ಓಣಿಲಿ
ಕಣ್ಣಿಲ್ ನೋಡ್ಬೇಕು ಬರೇ. ಅಂಕಲ್ ಜ್ಯೂಸ್ ಕುಡಿತೀರಾ? ನೀ ಕುಡಿಯಮ್ಮ, ಉಳಿದ್ರು ಕೂಡ ಆಮ್ಯಾಗ. ಆಯ್ತು ಅಂಕಲ್. ಆನಂದಣ್ಣ, ಇವೇನು ಊರಲ್ಲಿ ಇದ್ದವ್ರ ಬಟ್ಟೆ ಒಂದು ಶ್ರೀಮಂತ ಆದಲ್ಲ, ನನ್ನ ಮಗಳ ಬಟ್ಟೆ ಮಾತ್ರ ಒಂದು ಶ್ರೀಮಂತ ಆದವ. ಈ ಹೆಕ್ಕತ್ತಿನ ಮತ್ತು ನಾಟಕ ಕಂಪ್ನಿಲಿ ಬಟ್ಟೆ ಒಣಸ್ತಾ ಇದ್ದ. ಈಗ 2 ಫಿಲ್ಮ್ ಪ್ರೊಡ್ಯೂಸರ್ ಅವ. ಏನು ಎಲ್ಲ ಫಿಲ್ಮಿಗೂ ಕಾಸ್ಟ್ಯೂಮ್ ಡಿಸೈನ್ ಮಾಡಿ ಪ್ರೊಡ್ಯೂಸರ್ ಆದ್ದಲ್ಲ. ನನ್ನ ಮಗಳಿಗೆ ದಿನ ಗೋಣಿ ಚೀಲ ಹೊಲ್ದು 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 ದೊಡ್ಡ ಪ್ರೊಡ್ಯೂಸರ್ ಇವಾಗ. ಇದನ್ನು ಸಾಲ್ತಿಲ್ ಭಟ್ರ, ಈಗ ದೊಡ್ಡದೇ ತರ್ಬೇಕಾತ್ ನೆಕ್ಸ್ಟ್ ಟೈಮ್. ಟೇಲರ್ ಆಯ್ತೇನಪ್ಪ? ಮುಗೀತಲ್ಲ, ಬರ್ಲ ಹೋಗಪ್ಪ. ಏನು ನಂಗೆ ಚಾಕ್ಲೇಟ್ ಕೊಡ್ಸಪ್ಪ. ಅಯ್ಯೋ, ನಿನಗೆ ಚಾಕ್ಲೇಟ್ ಕೊಡಿಸ್ಬೇಕು ಅಂತಾರೆ ಫ್ಯಾಕ್ಟ್ರಿಗೆ ಹೋಗ್ಬೇಕು ನಾನು ಇವಾಗ. ಅಪ್ಪ ನಂಗೀಗ ಚಾಕ್ಲೇಟ್ ಬೇಕು, ಕೊಡ್ಸಪ್ಪ. ಇಲ್ಲ, ಕೊಡ್ಸಲ್ಲ. ಇವಾಗ ನೀನ್ ಚಾಕ್ಲೇಟ್ ಕೊಡ್ಸಲ್ವಾ? ಕೊಡ್ಸಲ್ಲ. ಏನಾದ್ರೂ ಮಾಡ್ಬೇಕಲ್ಲ, ಏನ್ ಮಾಡ್ಲಿ? ಅಪ್ಪ ಅಲ್ಲಿ ನೋಡು 500 ರೂಪಾಯಿ. ಆನೆ ಬಂತಂದಾನೆ, ಯಾವ ಊರಾನೆ? ಮಂಗಳೂರಿನ ಆನೆ. ಯಾಕೆ ಬಂತು? ನನ್ನ ಮುಗಿಸೋಕ್ ಬಂತು. ಅಪ್ಪ ಅಪ್ಪ, ಈ ಆಟ ನಂಗೆ ಸಖತ್ ಬೋರ್ ಆಗ್ತಿದೆ ಅಪ್ಪ. ನಂಗೂ ಸಾಕಾಯ್ತು. ಬೇರೆ ಆಟ ಆಡೋಣ. ಬೇಡ ಬೇಡ. ರೋಡ್ ರೋಲರ್. ಬೇಡ ಬೇಡ. ರೋಡ್ ರೋಲರ್, ರೈಟ್ 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 ರೈಟ್. ಅಪ್ಪ ಇರಪ್ಪ, ಈಗ ಟಾರ್ ಹಾಕಿರೋದಷ್ಟೇ, ರೋಡ್ ರೋಲರ್ ಬಿಟ್ಟು ಹದ ಮಾಡ್ತೀನಿ. ಬೇಡ, ಯಾವ ಆಟನು ಬೇಡ, ಏನು ಬೇಡ, ಆಟ ಬೇಡ ಅಂತ ಬೇಡ. ಅಪ್ಪ ಇವಾಗ ಹೇಳು, ಚಾಕ್ಲೇಟ್ ಕೊಡಿಸ್ತೀಯಾ? ಇಲ್ಲ. ಅಪ್ಪ ಇವಾಗ ಹೇಳು, ಕೊಡಿಸ್ತೀಯಾ? ಇಲ್ಲ. ಅಪ್ಪ ಇವಾಗ ಹೇಳು, ಕೊಡಿಸ್ತೀಯಾ? ಸೋ ಕ್ಯೂಟ್, ಗುಜಿ ಗುಜಿ, ಸೋ ಸ್ವೀಟ್. ಏನ್ರಿ ರಾಜು ಅವ್ರೆ, ನೀವು ನಿಮ್ಮ ಮಗಳ ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ತೀರಪ್ಪ. ಇದು ನಿನಗೊಂದು ಆಟದ ತರ ಕಾಣ್ತಾ ಇದೆಯೇನಮ್ಮ? ಬೆಕ್ಕಿಗೆ ಚಿಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ, ಪಕ್ಕದ ಮನೆಯವ್ರಿಗೆ ಹಾಸ್ಯದ ಊಟ. ಮಗಳೇ, ಏನಪ್ಪ? ಮನೆ ಒಳಗಡೆ ಬಾಂಬ್ ಹಾಕ್ತಿದ್ಯಲ್ಲ, ಅಪ್ಪ ಈ ಆಂಟಿ ಎದುರುಗಡೆ ಒಮ್ಮೆ ಅದೇ ಬಾಂಬ್ ಹಾಕು. ಹೌದಪ್ಪ? ಆಂಟಿಗೂ ಗೊತ್ತಾಗ್ಲಿ. ಸರಿಯಪ್ಪ. ಎಸ್, ಅಲರ್ಟ್, ಬ್ರೀತ್ ಇನ್, ಬ್ರೀತ್ ಔಟ್. ಅಪ್ಪ ಕಾಲು ಕಾಲು ಕಾಲು. ಎದ್ದೇಳಪ್ಪ. ಅಪ್ಪ ಆಂಟಿಗೆ ಏನಾಯ್ತಪ್ಪ? ಆಂಟಿ ಶವಾಸನ ಮಾಡ್ತಾ ಇದ್ದಾಳೆ. ಹೌದಪ್ಪ? ಏನ್ ಹೌದಮ್ಮ, ಆಂಟಿ ಬೀಳೋ ರೇಂಜಲ್ಲಿ ಬಾಂಬ್ ಹಾಕು ಅಂದ್ರೆ ಇಡೀ ಮನೆನೇ ಬೀಳ್ಸ್ಬಿಟ್ಟಿಯಲ್ಲಮ್ಮ ನೀನು. ಯಾಕಾರು ನನಗೆ ಮಗಳಾಗಿ ಹುಟ್ಟಿದ್ಯಮ್ಮ ನೀನು. ನಿನ್ನಿಂದಾಗಿ ತಾತನ ಕಾಲದ ಮನೆ ಹೋಯ್ತು, ಹೊಲ ಹೋಯ್ತು, ಜಮೀನು ಹೋಯ್ತು, ಎಲ್ಲ ಹೋಯ್ತು. ಈ ದಪ್ಪದ ಮಗಳು ನನ್ನೆಲ್ಲ ದಿವಾಳಿ ಮಾಡ್ಲಿಕ್ಕಾಗಿ ಹುಟ್ಟು ಸತ್ಯಲ್ಲಮ್ಮ ನನಗೆ. ಯಾಕೆ ನೀವು ನನ್ನ ಮಗಳನ್ನ ಹಂಗ್ ಬೈತಿರಲ್ಲ? ಅವಳು ಆದ್ರೂ ಹೂ ಅಂದ್ರೆ ಅವಳು ಆಡ್ಕಂತೀರ. ತಪ್ಪ ಗುಟ್ಟಿರೋದೇನ ಅವಳು ತಪ್ಪ? ಅವಳು ಏನಾದ್ರು ಬೇಕು ಅಂತ ತಪ್ಪ ಗುಟ್ಟಿದಾಳ? ಮಗಳೇ, ಜಾಣನ್ಗೆ ಮಾತಿನ ಪೆಟ್ಟು, ದಡ್ಡನ್ಗೆ ದೊಣ್ಣೆ ಪೆಟ್ಟು. ಇವತ್ ನಿಮ್ಮ ಅಪ್ಪನ ಗ್ರಾಚಾರ ಬಿಡ್ಸಾರಮ್ಮ. ಆಯ್ತಮ್ಮ. ತಪ್ಪಾಯ್ತು ಕಣೆ, ತಪ್ಪಾಯ್ತು ತಪ್ಪಾಯ್ತು ಕಣೆ, ತಪ್ಪಾಯ್ತು. ಈಗ ಅರ್ಥ ಆಯ್ತಮ್ಮ. ಮಗು ದೇವ್ರು ಕೊಟ್ಟು ವರ. ಅದು ಕಪ್ಪಿರ್ಲಿ, ಬಿಳೆ ಇರ್ಲಿ, ದಡ್ಡಿಯೇ ಇರ್ಲಿ, ಬುದ್ಧಿವಂತಿಯೇ ಇರ್ಲಿ, ಗಂಡಿರ್ಲಿ, ಹೆಣ್ಣೆ ಇರ್ಲಿ, ಸಣ್ಣ ಇರ್ಲಿ, ದಪ್ಪನೇ ಇರ್ಲಿ, ನಮ್ಮ ಮಗು ಕಣಮ್ಮ, ನಮ್ಮ ಮಗಳು. ನಾವೆಲ್ಲ ಕೂಡಿ ಬಾಳಿದ್ರೇನೆ ಸಂಸಾರ. ಇದು ನಮ್ಮ ಸಂಸಾರ.
ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ತಿಂಡಿ ಪೋತ ಮಗಳು ಅದರಿಂದ ಪಜೀತಿಗೆ ಅನ್ಭವಿಸ್ತಾ ಇದ್ದಂತ ಅಪ್ಪ ಒಂದು ಪುಟ್ಟ ಮೆಸೇಜ್ ಏನಿದೆ ಚಂದವಾಗಿ ನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ಅನ್ಬಿಟ್ಟು ಅಂತ. ಬಟ್ರೆ ಅವನು ಬಂದ ಹರೀಶ ಏನೊಂದು ಸಣ್ಣ ಜೋಕ್ ಮಾಡಿ ಹೋದ. ಅವನು ಪರವಾಗಿಲ್ಲ, ಬಿಜಾಪುರ ಅವನದು ಏನೋ ಒಂದು ಸ್ವಲ್ಪ ವರ್ಕೌಟ್ ಆಯಿತು. ಮೊಟ್ಟೆದೊಂದು ಜೋಕ್. ಹೀಗೆ ಜೋಕ್ಸ್ ನಂತರ ಜೋಕ್ಸ್ನ ನೀವೇನೋ ಪ್ಲ್ಯಾನ್ ಮಾಡಿ ಹೇಳಕ್ ಹೋಗಿದ್ದೀರಿ. ಪ್ರಯತ್ನ ಚೆನ್ನಾಗಿತ್ತು ಅಣ್ಣ. ಒಂಥರ ಸ್ಲ್ಯಾಪ್ಸ್ಟಿಕ್ ಕಾಮಿಡಿ ಥರ ಇತ್ತು ಇದು. ಅವ್ರವ್ರು ಕೊಟ್ಟಿದ್ದ ಕೆಲಸ ನಾನು ಅಚ್ಚುಕಟ್ಟ ಮಾಡ್ದಲ್ಲ. ಫೈನ್, ಆಲ್ ದ ಬೆಸ್ಟ್. ಬರಲಿ ಚಪ್ಪಾಳೆ ಟು ದ ಗ್ಯಾಲರಿ ಪ್ಲೇಸ್. ಸ್ಟ್ಯಾಂಡ್ ಅಪ್ ಕಾಮಿಡಿ ಮೂಲಕ ನಮ್ಮನ್ನೆಲ್ಲ ನಕ್ಕು ನಲ್ಸಕ್ಕೆ ಬರ್ತದೆ. ಲೆಟ್ಸ್ ವೆಲ್ಕಮ್ ರಾಯಚೂರಿನ ಹಾಟ್ ಹುಡುಗ ರಾಘವೇಂದ್ರಾಚಾರ್ಯ. ನಮಸ್ಕಾರ, ಖುಷಿ ಆಯ್ತು ಎಲ್ಲರೂ ಇದ್ರಿ. ಈಗ ಸ್ವಲ್ಪ ಹೊತ್ತಿನ ಮುಂದೆ ಪಿಂಕ್ ಕಲರ್ ಅಂದ ತಕ್ಷಣ ಫಸ್ಟ್ ನೆನಪಾಗದೇನ್ರಿ ಯಾವ ಜೆಂಡರ್? ಹೆಣ್ಮಕ್ಳು ಅಂತ. ಯೂಶಲಿ ಹೆಣ್ಮಕ್ಳಿಗೆ ಇಷ್ಟ ಇರಲ್ಲ, ಸುಮ್ಮನೆ ಅಸೈನ್ ಮಾಡ್ಬಿಡ್ರ. ಎಲ್ಲರಿಗೂ ಇಷ್ಟ ಇರುತ್ತೆ ಇಲ್ಲ ಗೊತ್ತಿಲ್ಲ. ಹೆಣ್ಮಕ್ಳು ಅದೊಂದು. ಆಮೇಲೆ ಇನ್ನೊಂದು ನೋಡಿದೆ, ನಮ್ಮ ಗಿಲ್ಲಿ ನಟ ಮಾಡಿದ್ದು ಆ ಸ್ಕಿಟ್ ಒಳಗೆ ಒಂದು ವಿಟಿ ಹಾಕಿದಾರೆ ನೋಡಿದ್ರಿ. ಹೆಣ್ಮಕ್ಳೆಲ್ಲ ಸೇರಿ ಗಂಡಸರಿಗೆ ಬಡಿಯೋದು. ಅದಕ್ಕೆ ಮ್ಯೂಸಿಕ್ ಎಂತದ್ ಹಾಕ್ಯಾರ, ತಮಟದ್ ಹಾಕ್ಯಾರ, ಟೊಯ್ 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 ಅಂತ ನಗದು ಬರೋದು ಹಾಕ್ಯಾರ. ಎಷ್ಟು ಭೇದ ಭಾವ ಅದ ನೋಡ್ರಿ. ಗಂಡಸರು ಬಡಿಸಿಕೊಂಡ್ರೆ ನಗತೀವಿ ನಾವು ಫುಲ್. ಹೌದಾ, ಅದು ಜೋಕಿನ ವಿಷಯ ಅದು. ಆದ್ರೆ ಭೇದ ಭಾವ ಅದೊಂದ್ರಾಗೆ ಅಲ್ಲ ಸರ್. ನಾ ಸಣ್ಣ ಸಣ್ಣ ಭೇದ ಭಾವ ಒಂದು ಇದನ್ನ ಕೆಲವು ವಿಷಯದಾಗ ಈ ಸ್ಟ್ಯಾಂಡ್ ಅಪ್ ಮಾಡಕ್ ಹೋದ್ಮೇಲೆ ಬಹಳ ಆಬ್ವಿಯಸ್ ಆಗಿ ಕಾಣಿಸ್ಲಾಗತ್ತದ್ರಿ ನನಗೆ. ಎಸ್ಪೆಷಲಿ ನಾವು ಈ ಶೋ ಮಾಡ್ತೀವಲ್ಲ, ಒಂದು ಕಾರ್ಪೊರೇಟ್ ಶೋ ಅಂತ ಮಾಡ್ತೀವಿ, ಕಂಪ್ನಿಗಳು ಕರಿತಾವ ಸ್ಟ್ಯಾಂಡ್ ಅಪ್ ಮಾಡ್ರಿ ಅಂತ. ಇನ್ನೊಂದು ಪ್ರೈವೇಟ್ ಶೋ, ಯಾರಾದ್ರೂ ತಮ್ಮ ಪರ್ಸನಲ್ ಏನೋ ಫಂಕ್ಷನ್ ಇರ್ತಾವಲ್ಲ ಅದಕ್ಕೆ ಕರೀತಾರೆ. ನಾನು ಗಮನಿಸಿದ್ದೇನಂದ್ರೆ ಎಲ್ಲಾ ಪ್ರೈವೇಟ್ ಶೋಗಳು ಹೆಣ್ಮಕ್ಳಿಗೆ ಸಂಬಂಧಿಸಿದ್ದೇ ಇರ್ತಾವ. ಸೋಸಿ ಬರ್ತಡೇ ಅದ, ಅಜ್ಜಿ ಬರ್ತಡೇ ಅದ, ಅತ್ತಿ ಬರ್ತಡೇ ಅದ. ಇದುವರೆಗೂ ಒಬ್ಬನು ಮಾವನ್ ಬರ್ತಡೇ ಅದ ಬರ್ರಿ ಅಂತ ಕರೆದೇ ಇಲ್ಲ. ಯಾಕೆ ಕರೆಯೋದಿಲ್ಲ ಅಂದ್ರೆ ಇವ್ ಗಂಡಸರವಲ್ಲ, ಅವು ಇರವೇ ಹೆಂಗವು ಸೆಲೆಬ್ರೇಷನ್ ಮೂಡಾಗ ಇರೋದಿಲ್ಲ. ಅವ್ರು ಹೆಣ್ಮಕ್ಳು ಎಲ್ಲದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಹೌದಾ, ಇವ್ ಗಂಡಸರ ಸಮಸ್ಯೆ ಏನಂತಂದ್ರೆ ಇವಕ್ಕ ಬರೀ ಪ್ರೀತಿ ಕೊಟ್ಟಷ್ಟೇ ಗೊತ್ತದ. ಇಲ್ಲಿ ಇಂಜಿನಿಯರ್ಸ್ ಇದಾರೆ ಯಾರಾದ್ರು? ಅವ್ರಿಗಿನ್ ದೊಡ್ಡ ದೊಡ್ಡ ಪೋಸ್ಟ್ ಅದಾವಿಲ್ಲ. ಈ ಇಂಜಿನಿಯರ್ಸ್ ನ ನೋಡಿದ್ರಪ್ಪಿ ಸಿಟ್ಟು ಜನಕ್ಕೆ ಎಲ್ಲರೂ ಬೈತಾರ. ನಮ್ಮೂರಾಗ ಒಬ್ಬ ಅಂಕಲ್ ಬೇಕತ್ತಿದ್ದ, ಇವ್ ಏನ್ ಸಾಫ್ಟ್ವೇರ್ ಕಂಪ್ನಿ ಏನ್ ತಯಾರು ಮಾಡ್ತಾವ, ಅವ್ ಕಂಪ್ನಿ ಮೇಲೆ ಒಂದ್ ಚಿಮಣಿ ಇಲ್ಲ, ಹೊಗಿ ಬರೋದಿಲ್ಲ. ಅಂಕಲ್ ಬೇಕತ್ತಿದ್ದ, ಲ್ಯಾಪ್ಟಾಪ್ ಒಂದು ಕೂತ್ವೇನೋ, ಕಟ 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 ಕುಟ್ಟಿದ್ವೇನೋ, ಇವಕ್ಕೆ 1 ಲಕ್ಷ ಸಂಬಳ ಅಂತ. ಹೌದಾ, ಯಾಕಂದ್ರೆ ಇಂಜಿನಿಯರ್ ಆಗ್ಬೇಕಂತಂದ್ರೆ ಒಂದು ಬೆಸ್ಟ್ ಕ್ವಾಲಿಟಿ, ಒಂದು ಕ್ವಾಲಿಫಿಕೇಶನ್ ಇದ್ದೇ ಇರ್ತದೆ. ನನ್ನ ದೋಸ್ತ್ ಕೇಳಿದೆ, ಏನ್ ಲೇಪ ಹೊಸ ಕಂಪ್ನಿ ಸೇರೋದಲ್ಲ, ಎಷ್ಟು ಕೊಡ್ತಾರೆ ಸಂಬಳ ಅಂತ. ಅವನ ತಕ್ಷಣ 1.5 ಲಕ್ಷ ಬರ್ತದ ಅಂತ. ಅಂದೆ ಮಸ್ತ್ ಆತಲ್ಲೋ ಮರೆ, 1.5 ಲಕ್ಷ ಬರ್ತದ ಅಂತ. 1.5 ಲಕ್ಷಕ್ಕೆ ಏನಾಗ್ತದ ರಾಗು? 1.5 ಲಕ್ಷಕ್ಕೆ ಏನಾಗ್ತದ ಅಂತ ಊರಾಗ ಕೊಲೆಗಳಾಗಿ ಹೋಗ್ತಾವ. 1.5 ಲಕ್ಷಕ್ಕೆ ಚಲೋ ಅದಲ್ವ ಮರ ಕೆಲಸ. ಹಂಗೆ ಅಂತಂದ್ರೆ ಇಲ್ಲ, ಸಮಾಧಾನನೇ ಇಲ್ಲ, ಬೇಸರ ಅವ್ರಿಗೆ. ಇಲ್ಲ, ನಾನು ಇದನ್ನ ಬಿಟ್ಟು ಬೇರೆ ಏನೋ ಮಾಡ್ಬೇಕಾಗಿತ್ತು, ಇದನ್ನ ಬಿಟ್ಟು ಬೇರೆ ಏನೋ ಮಾಡ್ಬೇಕಾಗಿತ್ತು ಅನ್ನೋದು ಚಟ ಎಷ್ಟು ಬಂದ್ಬಿಡೋದಂದ್ರೆ ನಮ್ಮ ಟೆಕ್ಕೀಸಿಗೆಲ್ಲ ಇಲ್ಲಿ ತಾವು ಕೆಲಸನೂ ಬಿಟ್ಟು ಬಿಡ್ಬೇಕು ಅನ್ಕೋತಾರ, ಓದ್ ಬಿಡ್ಬೇಕಂತಾರ್ರಿ ನಡುವ. ಅದಕ್ಕೆ ಏನು ಶುರುವಾಗಿದೆ ಅಂತಂದ್ರೆ ಈಗ ಈ ಸ್ಟಾರ್ಟ್ಅಪ್ ಕಲ್ಚರ್ ಶುರುವಾಯ್ತಲ್ಲ. ಏನಿರಲ್ಲ ಸ್ಟಾರ್ಟ್ಅಪ್, ದೊಡ್ಡ ದೊಡ್ಡ ಇಂಡಿಯಾ ಸ್ಟಾರ್ಟ್ಅಪ್ ಅಂತೀವಿ. ಬರೀ ಚಾ ಮಾರಿದೆ, ಕಾಫಿ ಮಾರಿದೆ, ಬರೀ ಎಂತ ಬರ್ತಾವ್ರಿ. ರೆವಲ್ಯೂಷನರಿ ಅನ್ನೋ ಯಾವ ಐಡಿಯಾಗಳಿಲ್ಲ. ನೀನೇನ್ ಮಾಡ್ತೀಯಪ್ಪ ಸ್ಟಾರ್ಟ್ಅಪ್ ಅಂದ್ರೆ, ಸರ್ ನಾವು ಭತ್ತ ಅಂತ ಇದಿರುತ್ತಲ್ಲ ಸರ್, ಅದಕ್ಕೆ ಹವಾ ಹೊಡೆದ್ಬಿಟ್ಟು ಮಂಡಕ್ಕಿ ಅಂತ ಪ್ರಾಡಕ್ಟ್ ತಂದಿದೀವಿ. ಈ ಸ್ಟಾರ್ಟ್ಅಪ್ ಕಲ್ಚರ್ ಶುರುವಾದ ತಕ್ಷಣ ಇನ್ನೊಂದು ಕಲ್ಚರ್ ಶುರುವಾಯ್ತ್ರಿ. ಯಾವ್ದಂದ್ರೆ ಡ್ರಾಪ್ ಔಟ್ ಕಲ್ಚರ್. ಡ್ರಾಪ್ ಔಟ್ ಅಂದ್ರೆ ಕಾಲೇಜ್ ಅರ್ಧಕ್ಕೆ ಬಿಡೋದು. ಹೆಂಗ್ ಶುರು ಆಗ್ಬಿಡೋದು ಅಂತಂದ್ರೆ, ಎಲ್ಲ ನನ್ನ ತಮ್ಮ ಇದನ್ರಿ ಇಂಜಿನಿಯರಿಂಗ್ ಓದ ಮುಂದೆ ಒಂದ್ ದಿವ್ಸ ಬಂದ, ಬಹಳ ಸೀರಿಯಸ್ ಆಗಿ ಬಂದ, ರಾಘು ನಾ ಇಂಜಿನಿಯರಿಂಗ್ ಅರ್ಧಕ್ಕೆ ಬಿಡ್ತೀನಿ ಅಂತ. ನಾಂದೆ ಎದಕ್ಕಲಿ ಅಂತ. ಅವಂದ ಯಾಕಂದ್ರೆ ಸ್ಟಾರ್ಟ್ಅಪ್ ಶುರು ಮಾಡಕತ್ತೀನಿ. ನಾಂದೆ ಅಲ್ಲಲ್ಲಿ ಫಸ್ಟ್ ಓದ್ ಮುಗಿಸಿಕೊಳ್ಳಿ, ಓದ್ ಭಾಳ ಇಂಪಾರ್ಟೆಂಟ್ ಅಂದ ತಕ್ಷಣ ಅವಂದ ಓದ್ ಇಂಪಾರ್ಟೆಂಟ್ ಅಂತ. ಬಿಲ್ ಗೇಟ್ಸ್ ಗೊತ್ತಾ ನಿಂಗೆ? ಹಾ ಗೊತ್ತಪ್ಪ. ಓದ್ ಅರ್ಧಕ್ಕೆ ಬಿಟ್ಟ, ಮೈಕ್ರೋಸಾಫ್ಟ್ ಕಟ್ಟಿದ. ಮಾರ್ಕ್ ಜುಕರ್ಬರ್ಗ್ ಗೊತ್ತಾ ನಿಂಗೆ? ಹೌದಪ್ಪ. ಓದ್ ಅರ್ಧಕ್ಕೆ ಬಿಟ್ಟ, ಫೇಸ್ಬುಕ್ ಕಟ್ಟಿದ. ನಾಂದೆ ಕರೆಕ್ಟ್ ಅದ. ಬಿಲ್ ಗೇಟ್ಸ್ ಜುಕರ್ಬರ್ಗ್ ಇಬ್ರು ಇದ್ ಬಿಟ್ರು, ಬಟ್ ಅವ್ರಿಬ್ರು ಇದಾರಲ್ಲ ಪಿ, ಅವರಿಬ್ರು ಹಾರ್ವರ್ಡ್ ಯೂನಿವರ್ಸಿಟಿ ಡ್ರಾಪ್ ಔಟ್ಸ್. ನೀನು ಹನುಮಂತಪ್ಪ ನಿಂಗಮ್ಮ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಶೆಡ್ ಹಾಕಿದವನ್ನೆಲ್ಲ ಬಿಲ್ ಗೇಟ್ಸ್ ಆಗೋದಿಲ್ಲ. ಶೆಡ್ ಒಳಗೆ ತೆಗೆದಿದ್ನಂತ ಮೈಕ್ರೋಸಾಫ್ಟ್. ಶೆಡ್ ಹಾಕಿ ನಾವು ಕಂಪ್ಯೂಟರ್ ಇಟ್ರೆ ನಮ್ಮ ಅಮ್ಮ ಅಪ್ಪ ಅಕ್ಕಿ ಚೀಲ ತಂದಿಡ್ತಾರ, ಇಲ್ಲಿ ಆಗಿ ವೈರ್ ಕಡ್ದು ಬಿಡ್ತಾವ ಅಷ್ಟೇ. ಎಲ್ಲರೂ ಆಗ್ಬೋದು. ಇದು ಎದಕ್ಕಂತಂದ್ರೆ ಇದು ಈ ಚಟ ಅದಲ್ಲ, ಇದನ್ನ ಬಿಟ್ಟು ಬೇರೆ ಏನೋ ಮಾಡ್ಬೇಕನ್ನೋದು ಚಟ. ಇದು ಬೇರೆ ಯಾರಿಗೂ ಇಲ್ಲ ರೀ, ಇಂಜಿನಿಯರ್ ಸಿಗದ ಇದು. ಹೌದಾ, ಎಲ್ಲರೂ ಲಡಾಖಿಗೆ ಹೊಂಟಕ್ಕೆ ಶುರು ಮಾಡ್ಬಿಟ್ರಿ. ಲಡಾಖಿ ಇಂಜಿನಿಯರ್ಸ್ ರಾಯಲ್ ಎನ್ಫೀಲ್ಡ್ ತಗೊಂಡು ಲಡಾಖಿಗೆ ಹೋಗ್ಬಿಡೋದು. ಅದಕ್ಕೆ ಮತ್ತೆ ಬಂದ ಮೇಲೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ, ಅದಕ್ಕೊಂದು ದಾರ ಕಟ್ಟಿರ್ತಾನೆ ನಡವೊಂದು ಫ್ಲಾಗ್ ಇರೋ ದಾರ ಕಟ್ಟಿರ್ತಾನೆ. ಎದಕ್ಕೆ ಹೋಗಿದ್ದಿಲ್ಲ ಲಡಾಖಿಗೆ? ನನ್ನನ್ನು ನಾನು ಹುಡ್ಕೊಳಕ. ನಾನು ಯಾರಂತ ನನಗೆ ಗೊತ್ತಾಗಬೇಕಾಗಿತ್ತು, ಅದಕ್ಕೆ ಹೋಗಿದ್ದೆ. ನೀನ್ ಯಾರದ್ ನಿನಗೆ ಗೊತ್ತಾಗಬೇಕಂದ್ರೆ ನಿಮ್ಮ ಅಪ್ಪ ಅಮ್ಮನ ಕೇಳ, ಕ್ಲಿಯರ್ ಕಟ್ ಯಾವ
ನೀವು ನೋಡಿದ್ರೆ ಈ ಒಟ್ಟು ಯಾರು ಏನ್ ಮಾಡ್ತಾರ ಅದು ಮಾಡ್ಬೇಕು ಸರ್. ಆದ್ರೆ ಏನಂದ್ರೆ ಇದು ಇಂಜಿನಿಯರ್ಸೇ ಮಾಡ್ತಾರೆ. ಸರ್ಕಾರಿ ಕೆಲಸಗಾರ ಯಾರನ್ನ ಮಾಡೋದು ನೋಡ್ರಿ, ಲದಾಖಿಗೆ ಹೋಗಿದ್ ನೋಡ್ರಿ, ಹೋಗಲ್ಲವ. ಮ್ಯಾಕ್ಸಿಮಮ್ ತಿರುಪತಿಗೆ ಹೋಗ್ತಾನ ಹೆಂಡ್ತಿನ ಕರ್ಕೊಂಡು. ಈಗ ಹೊಸ ಶುರು ಆಗ್ಬಿಟ್ಟದ. ನೀವು ಸಾಯುವ ಮುನ್ನ ಮಾಡಲೇಬೇಕಾದ ಕೆಲಸಗಳು ಇಂಜಿನಿಯರ್ಸ್ ಮಾಡ್ತಾರೆ. ಯಾವ್ದೇ ಆನ್ಲೈನ್ ಓಪನ್ ಮಾಡ್ರಿ, ಸಾಯುವ ಮುನ್ನ ಮಾಡಲೇಬೇಕಾದ ಕೆಲಸಗಳು, ಸಾಯುವ ಮುನ್ನ ಓದಲೇಬೇಕಾದ ಪುಸ್ತಕಗಳು ಅಂತ ಬರ್ತಾವ. ನಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸ್ ಒಬ್ಬನು ಓದಕತ್ತಿದ್ದಾರೆ. ಅದನ್ನ ಓದ್ಲಕತನ ಏನೇನಪ್ಪ ಅಲ್ಲಿ ಇಷ್ಟ ಅಂತ. ಒಂದು ಬಂಜಿ ಜಂಪಿಂಗ್ ಅಂತ್ರಿ. ಬಂಜಿ ಜಂಪಿಂಗ್ ಅಂದ್ರೆ ಕಾಲಿ ಹಗ್ಗ ಕಟ್ಟಿ ಮೇಲಿಂದ ದಬ್ತಾನ. ಇನ್ನೊಂದು ಸ್ಕೂಬಾ ಡೈವಿಂಗ್, ಬೆನ್ನಿಗೆ ಸಿಲಿಂಡರ್ ಕಟ್ಟಿ ನೀರಾಗ ದಬ್ತಾನ. ಇನ್ನೊಂದು ಸ್ಕೈ ಡೈವಿಂಗ್, ಪ್ಯಾರಾಚೂಟ್ ಕಟ್ಟಿ ಮೇಲಿಂದ ದಬ್ತಾನ. ನಾಂದಲ್ಲಿ ಇವು ಸಾಯುವ ಮುನ್ನ ಮಾಡಬೇಕಾದ ಕೆಲಸ ಅಲ್ಲ, ಸಾಯಲು ಮಾಡಬೇಕಾದ ಕೆಲಸ ಇವು. ಒಟ್ಟು ಎಲ್ಲರೂ ಏನ್ ಮಾಡ್ತಾರ ಅದನ್ನ ಮಾಡ್ಬೇಕು. ನಾವು ಇಂಜಿನಿಯರಿಂಗ್ ಫ್ರೆಂಡಿಂಗ್ ಅಂದಲ್ಲೇ ನಾನು ಎವರೆಸ್ಟ್ ಏರ್ತಿನ್ಲೆ. ನಾಂದೇಲಿ ಎವರೆಸ್ಟ್ ಎಷ್ಟು ದೊಡ್ಡದ ಮಾರ, ಅದನ್ನ ಹೆಂಗೆ ಏರ್ತಿದಿ? ಅಭ್ಯಾಸ ಅದೇನು ಇಂಥವು ಏಸ್ ನೋಡಿಲ್ಲ ನಮ್ಮೂರಾಗ. ಕರೆಕ್ಟು ತಮ್ಮ ಇಷ್ಟ ಯಾಕೆ ಮತ್ತೆ ಏದುಸರು ಬಿಡ್ಲಕತ್ತಿ ಅಂತ. ಎವರೆಸ್ಟ್ ಏರಪ್ಪ, ಅದು ಸೆಕೆಂಡ್ ಫ್ಲೋರಾಗ ಬಟ್ಟಿ ಒಣಗಿ ಹಾಕಿ ಬಂದಲ್ಲ, ದಮ್ಮತ್ತಿ ಬಿಡ್ತು ಪೂರ. ಇದ್ರದ್ದು ಪೀಕ್ ಎಲ್ಲಿ ನೋಡ್ಬೇಕಂತಂದ್ರೆ ನಮ್ಗೆ ಅಣ್ಣ ಹಜಾರೆ ಬಂದಿದ್ರಲ್ಲ, ಗೊತ್ತಲ್ಲ? ಅಣ್ಣ ಹಜಾರೆ ಬೆಂಗಳೂರಿಗೆ ಬಂದ ತಕ್ಷಣ ಎಷ್ಟು ಸಪೋರ್ಟ್ ಇಂಜಿನಿಯರ್ಸ್. ಸ್ಯಾಟರ್ಡೆ ಸಂಡೇ ಫುಲ್ ನಾನು ಅಣ್ಣ ಅಂತ ಅವ್ರಿಗೆ, ನಾನು ಅಣ್ಣ ಅಂತಂದು ಎಲ್ಲ ಹೋಗ್ಬಿಟ್ಟು ಹಿಂದ. ಮಂಡೇ ನೋಡ್ತಾರೆ ಯಾವನು ಇಲ್ಲ, ನಾನಲ್ಲ ಅಣ್ಣ. ಎದಕ್ಕಂದ್ರೆ ಅಲ್ಲಿ ಯಾವ್ದನ್ನ ಮ್ಯಾರಥಾನ್ ಓಡ್ತಿರ್ತಾರಲ್ಲ, ನಾನು ಬರ್ತೀನಪ್ಪ ಅಂತ ಅಲ್ಲಿ ಹೋಗ್ಕೊಂಡ್ಬಿಟ್ಟಿರ್ತಾವೆ. ಸುಮ್ಮನೆ ಓಡೋದ್ರ ಆಯ್ತಿಲ್ರಿ, ಅದಕ್ಕೊಂದು ಕಾಸ್ ಕೊಡ್ತಾರೆ, ಕಾರಣ ಹೇಳ್ತಾರೆ. ನಾಂದೆ ಯಾಕೆ ಓಡಕತ್ತೀಯಪ್ಪ ಅವಂದ ಗಿಡ ಉಳಿಸಕ್ಕೆ. ಈ ಮಗ ರೀ ಮನೆ ಮುಂದಿರೋ ತುಳಸಿ ಗಿಡಕ್ಕೆ ಒಂದು ತಂಬಿಗೆ ನೀರು ಹಾಕಲ್ಲ ಇವನ್ ಲೈಫಾಗ. ಆದ್ರೆ ಯಾವ ಮಕ್ಕಳಿಗೂ ಸಾಲು ಮರದ ತಿಮ್ಮಕ್ಕ ಬೆಳೆಸಿದಷ್ಟು ಗಿಡ ಬೆಳೆಸೋಕೆ ಆಗಿಲ್ಲ ಇವಕ್ಕ. ಇಷ್ಟು ವರ್ಷ ಆದ್ರೂ ಈ ಹುಡುಗ ಅಂದೆ ನಾನು ಸೇವ್ ಪ್ಲಾಸ್ಟಿಕ್ ಅಂತಿರ್ತಾನೆ. ಅವಲ್ ಸೇ ನೋ ಟು ಪ್ಲಾಸ್ಟಿಕ್ ಕೇಳ್ರೆ ಎನ್ವೈರನ್ಮೆಂಟ್ ಸೇವ್ ಮಾಡಕ ಇಂಥವೇ ಏನೋ ಕಳಿಸ್ತಿರ್ತಾರೆ. ಮೊನ್ನೆ ಒಂದು ಕಳಿಸಿದ್ದ, ಬನ್ನಿ ಹುಲಿಯನ್ನು ಉಳಿಸೋಣ ಅಂತ. ನಾಂದೆ ನಾ ಬರೋದಿಲ್ಲ ಅಂತ. ಎದಕ್ಕೆ ಬರೋದಿಲ್ಲ ಅಂತ? ನಾಂದೆ ಹುಲಿ ಎಷ್ಟು ದೊಡ್ಡದಿರ್ತದೆ ನೋಡಿದೆ, ಅದರಿಂದ ನನ್ನನ್ನು ನಾನು ಉಳಿಸ್ಕೊತೀನಿ. ಇವನು ಇನ್ನೊಂದು ಕಳಿಸಿದ್ದ, ಅಮೆಝಾನ್ ಕಾಡು ಹೊತ್ತಿ ಉರಿತಿದ್ದೆ, ನೀವೇನು ಮಾಡುತ್ತಿದ್ದೀರಾ ಅಂತ. ನಾ ಊರಾಗಿದ್ದೀನಿ, ನಾನು ಎಲ್ಲಿಗೆ ಹೋಗ್ಲಿ. ಇದು ಬೆಂಗಳೂರಿಗೆ ಬಂದ ಮೇಲೆ ಎಲ್ಲ ಅನುಭವಗಳಾಗದು. ಬೆಂಗಳೂರು ಹೌದಾ, ನನಗೆ ಅರ್ಥ ಆಗಿದ್ದೇನು ಬೆಂಗಳೂರೊಳಗ ಬಂದ ಮೇಲೆ ಅಂದ್ರೆ ನಾ ಒಳ್ಳೆಯವನಲ್ಲ ಅಂತ. ಊರಾಗಿದ್ದಾಗ ಬಹಳ ಫೀಲಿಂಗ್ ಆಗಿದ್ದೆ, ಎಷ್ಟು ಒಳ್ಳೆಯವನಪ್ಪ, ನನ್ನನ್ನು ಪಡೆದ ಈ ಭೂಮಿಯೇ ಧನ್ಯ ಅಂತ. ನಾನು ನನ್ನ ಫ್ರೆಂಡ್ ಯಾವುದೋ ಒಂದು ಸಿನಿಮಾ ನೋಡ್ಲಕ್ ಹೊಂಟಿವಿ, ಇನ್ನೊಂದು ಅರ್ಧ ತಾಸಿಗೆ ಇನ್ನು ಸಿನಿಮಾ ಹಾಲ್ ರೀಚ್ ಆಗ್ಬೇಕು, ಟ್ರಾಫಿಕ್ ಬ್ಲಾಕ್ ಮಾಡ್ಬಿಟ್ರು ಸರ್. ಅವಾಗ ಟ್ರಾಫಿಕ್ ಪೊಲೀಸಿಗೆ ಕೇಳಿದ್ವಿ, ಎದಕ್ಕಪ್ಪ ನಿಂದ್ರಿಸ್ಬಿಟ್ರಿ ಟ್ರಾಫಿಕ್ ಅಂದ್ರೆ ಅವ ಹೇಳ್ದ, ಒಬ್ಬ ದೊಡ್ಡ ರಾಜಕಾರಣಿ ಬರ್ಲಕತ್ತಾರ ಅದಕ್ಕೆ ನಿಂದ್ರಿಸಿವ್ರಿ ಅಂತ. ಪಾಪ ಬಹಳ ಇಂಪಾರ್ಟೆಂಟ್ ಕೆಲಸ ಇತ್ತಂತ, ಅವ್ರ ಹೆಂಡತಿ ತಂಗಿ ಮಗಳ ಬರ್ತಡೇ ಇತ್ತಂತ ಅವತ್ತ. ನಿಂದ್ರಿಸಿದ್ದವ. ಎಲ್ಲರೂ ಬಯಕ್ ಹೋದ್ರು, ರಾಜಕಾರಣಿಗಳು ಹಂಗಂತಷ್ಟು ಬೈತಾರೆ. ಏನ್ ರಾಜಕಾರಣಿಗಳು ನಮ್ಮ ಬಗ್ಗೆ ಕೇರ್ ಇಲ್ಲ. ನಾನು ಬೈಲಿಲ್ರಿ, ನಾನು ಮೀಡಿಯಾದಾಗಿದ್ನಲ್ಲ, ನನಗೆ ಗೊತ್ತಿತ್ತು ಅವನ ಬಗ್ಗೆ. ಬಹಳ ಒಳ್ಳೆ ಸಹೃದಯ ರಾಜಕಾರಣಿ ಅವನು. ಎಷ್ಟಂದ್ರೆ ಅವ್ನಿಗೆ ಈ ಬಡವ್ರ ಕಷ್ಟ ಎಲ್ಲ ನೋಡಕ್ಕಾಗಲ್ಲ, ಅದಕ್ಕೆ ನೋಡಕ್ಕೆ ಹೋಗಲ್ಲ ಅವನು. ಇನ್ನು ಆಯ್ತು ಬಿಡ್ಲೆ, ಮುಗಿತು, ಇನ್ನೇನು ಸಿಗೇ ಬಿದ್ವಿ ಟ್ರಾಫಿಕ್ ಆಗಂತ ನಂದು ಸಿಟ್ಟು ಬರ್ಲಾಗತ್ತ. ಏನ್ ಮಾಡ್ಬೇಕು, ಅಸಹಾಯಕತೆ ಸಿಗಿದ್ವಿ. ಅದು ಎಲ್ಲಿತ್ತು ಏನ್ರಿ, ಹಿಂದಿನ ರೋಡಿಂದ ಒಂದು ಆಂಬುಲೆನ್ಸ್ ಬಂತು. ಆಂಬುಲೆನ್ಸ್ ಸೌಂಡ್ ಕೇಳಿ ಖುಷಿ ಆಗೋದು ಬೆಂಗಳೂರಾಗ ಒಂದೇ. ಯಾಕೆ ಹೇಳ್ರಿ, ಆಂಬುಲೆನ್ಸ್ ಬಂದ ತಕ್ಷಣ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು. ನನ್ನ ದೋಸ್ತ ಹಿಂದ್ ಕೂತಿದ್ದಮ್ಮ, ಅವನಂದ, ಅಣ್ಣ ಇಷ್ಟು ದಿವ್ಸ ದೇವ್ರು ಇಲ್ಲ ಅನ್ಕೊಂಡಿದ್ದೆ, ಇವತ್ತಿದ್ದಾನಂತ ಖಾತ್ರಿ ಆಯ್ತು ನೋಡು. ಇವನ್ ಫೀಲಿಂಗ್ ಏನಂದ್ರೆ, ನಮಗ್ ಸಿನಿಮಾ ಮಿಸ್ ಆಗಬಾರ್ದಂತಂದು ದೇವ್ರು ಯಾವ್ದು ಅಂಕಲಿಗೆ ಹಾರ್ಟ್ ಅಟ್ಯಾಕ್ ಬರ್ಸ್ಯಾನಂತ. ನೀವು ನೋಡ್ರಿ, ಅಂಕಿ ಸಂಖ್ಯೆಗಳು ನಮ್ಮ ಅನುಕೂಲದ ವಿಷಯ ಬಂದಾಗ ನಾವು ಸಾವು ನೋವುಗಳನ್ನು ನೋಡೋದಕ್ಕೆ ಹೋಗೋದಿಲ್ಲ, ಹೌದಾ? ನಮಗೆ ಸಂಬಂಧಿಸಿದ್ರಷ್ಟೇ ಅದು. ಫಾರ್ ಎಕ್ಸಾಂಪಲ್ ಕೋವಿಡ್ ಬಂದಾಗ ಫಸ್ಟ್ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ವಿ, ಇದು ಮಾಡಿದ್ವಿ. ಆಮೇಲೆ ಕಾಂಪಿಟೇಷನ್ ಶುರುವಾತ್ ಸರ್, ಜಿಲ್ಲೆಗಳ ನಡುವೆ ಕಾಂಪಿಟೇಷನ್, ಇನ್ನು ದೇಶಗಳ ನಡುವೆ ಶುರುವಾತು. ನಮ್ಮ ಮನೆ ಬಾಗ್ಲ ಅಂಕಲ್ ಕೇಳ್ದ, ಅಮೆರಿಕಾದಾಗ ಎಷ್ಟು ಮಂದಿ ಸತ್ತಾರಲ್ಲ? ಅವಾಗ ನಾ ಹೇಳ್ದೆ 4.25 ಲಕ್ಷ ಸತ್ತಾರ್ರಿ ಪಾಪ. ಇಂಡಿಯಾದಾಗ ಅದಕ್ಕಿಂತ ಕಮ್ಮಿ ರೀ ಅಂತ. ದಟ್ಸ್ ದ ಪವರ್ ಆಫ್ ಇಂಡಿಯಾ. ಮನುಷ್ಯ ಅಂದ್ಮೇಲೆ ಹೆಂಗಾದ್ರೂ ಹೋಗೋದೆ, ಏನೋ ಒಂದು ದಾಳಿ ಒಳಗೆ ಹೋಗೋದು. ಹೆಂಗೊಂದು ಮನುಷ್ಯ ಹೆಂಗಾದ್ರೂ ಹೋಗ್ತಾನೆ, ಆದ್ರೆ ಹೆಂಗ ಹೋಗಬಾರ್ದು ಅನ್ನೋದಕ್ಕೆ ನನ್ ಕ್ಲಾರಿಟಿ ಅದ ರೀ. ಮನುಷ್ಯ ಹುಚ್ಚುಚ್ಚು ಸಾಯಕ್ ಹೋಗ್ಬಾರ್ದು. ತಲೆ ಮೇಲೆ ತೆಂಗಿನಕಾಯಿ ಬಿದ್ಸತ್ತೆ, ಏನೋ ಅಪ್ಪಗೇನಾಗಿತ್ತು, ಅದು ತಲೆ ಮೇಲೆ ತೆಂಗಿನಕಾಯಿ ಬಿದ್ಸತ್ರೆ ಅವ. ಇದೆಲ್ಲ ಅದ. ಇನ್ನೊಂದು ಡೇಂಜರಸ್ ಅದ ಸಾವು ಯಾವ್ದಂದ್ರೆ, ಗಂಟ್ಲಿಗೆ ಹಾಕೊಂಡು ಸಾಯೋದು, ಶೇಂಗಾ ಸಿಗಾಕೊಂಡು ಸತ್ರ. ನಮ್ಮಲ್ಲಿ ಬಹಳ ದೊಡ್ಡ ಫೆಸ್ಟಿವಲ್ ನಡೀತದೆ ಇಲ್ಲಿ, ಕಡ್ಲೆಕಾಯಿ ಪರಿಷೆ ಅಂತ. ಎಲ್ಲರೂ ಫುಲ್ ಸೆಲೆಬ್ರೇಷನ್ ಮಾಡಕ್ ಪಿ 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 ಅಂತಂದು ಹುಡುಗರು ಪಿ ಉತ್ತಿರ್ತಾರ, ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಿರ್ತಾರ, ಡ್ಯಾನ್ಸ್ ಮಾಡೋರು ಮಾಡ್ತಿರ್ತಾರ. ನನಗೆ ಅಲ್ಲಿ ಹೋದ್ರೆ ಎದಿ ಡವ ಅನ್ನಕ್ ಶುರು ಆಗ್ತದೆ. ಎಲ್ಲಾ ಕಡೆ ಶೇಂಗಾ ರೀ. ಆ ಗದ್ದಲದಾಗ ನೀವೇನಾದ್ರೂ ಶೇಂಗಾ ತಿನ್ಕೋತಾ ಅಂತಂದ್ ಕ್ಯಾ ಬಿದ್ದು ಒದ್ದಾಡಕತ್ತೀರ ಅನ್ಕೊಡ್ರಿ. ಹುಡುಗರು ಯಾರು ನೆನ್ಸಲ್ಲ, ಅಣ್ಣ ನಾಗಿನ್ ಡ್ಯಾನ್ಸ್ ಮಾಡಕತ್ತಲ್ಲಿ ಅಂತಂದು ಅವ್ರು ನಿಮ್ ಜೊತೆ. ಪೊಲೀಸ್ ಬಂದು ಎದ್ರಿ ನೀವೇಲ್ಲ ನೀವು ಅಂತಿರ್ತಾರೆ. ನಿಮ್ ಪುಣ್ಯ ಯಾವನ ಗೊತ್ತಾಗಿ ನಿಮ್ಮನ್ನ ಆಂಬುಲೆನ್ಸ್ ಹಾಕಿದ ಅನ್ಕೊಡ್ರಿ. ಏನಾಗ್ತದ, ಈ ಸರಿ ಆ ರಾಜಕಾರಣಿ ತಮ್ಮನ ಮಗಳ ಬರ್ತಡೇ ಅದಂತ ಟ್ರಾಫಿಕ್ ಜಾಮ್ ಮಾಡಿಸಿರ್ತಾರ. ನೀವು ಒಳಗ
ಅನ್ಕೋತಂತಿರ್ತೀರಿ. ನನ್ನ ದೋಸ್ತ್ ಹಿಂದ್ಕೂತ ನಂತರ ಅಣ್ಣ ದೇವ್ರಿದ್ದಾನಂತ ಇವತ್ತು ಖಾತ್ರಿ ಆತ್ಲಿ ನನಗಂತ. ಬೈ ದಟ್ಸ್ ಬೀನ್ ಮೈ ಟೈಮ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್, ಬ್ರಿಲಿಯಂಟ್. ಇಲ್ಲ, ಸ್ಟ್ಯಾಂಡ್ ಅಪ್ ಕಾಮಿಡಿಗಳ ಒಂದು ತಾಕತ್ತದೇನೆ. ಅದ್ರ ಜೊತೆಗೆ ಪ್ರತಿ ವಾರ ಒಂದೊಂದು ವಿಷಯ, ಅದಕ್ಕೆ ಮಾಡತಕ್ಕಂಥ ಸ್ಕ್ರಿಪ್ಟು, ಅದಕ್ಕೆ ಹುಡ್ಕೋಂತ ರೀತಿ, ಮತ್ತೆ ಇಲ್ಲಿ ಸಿಗಬಹುದು ಕಾಮಿಡಿ ಅಂತ ಅಲ್ಲಿಗೆ ಫೋಕಸ್ ಮಾಡಿ ಅಲ್ಲಿಂದ ತೆಗೆಯುವಂತ ವಿಷಯಗಳಿದೆಲ್ಲ. ರಿಯಲಿ ಗ್ರೇಟ್ ಬ್ರೋ, ಫ್ಯಾಂಟಾಸ್ಟಿಕ್. ಬಟ್ರೆ ಈ ಸ್ಟಾರ್ಟ್ಅಪ್ ಕಂಪನಿಗಳ ಬಗ್ಗೆ ನಾನೊಂದು ಸ್ಕ್ರಿಪ್ಟ್ ಮಾಡಕ್ ಹೋಗಿ ಇವನಿಗೆ ಸಿಕ್ಕಿದ್ದೆ ನಾನು. ಅವಾಗ ಎಷ್ಟು ಜೋರಾಗಿದೆ ಗೊತ್ತಾ ಹೊರಗಡೆ ಆನಂದ. ಅದು ಅದೇನು ಕಮ್ಮಿ ಆಗಿಲ್ಲ, ಈಗ ಇನ್ನ ಹೋಗ್ತಾ ಹೋಗ್ತಾ ವಿಪರೀತ ಜಾಸ್ತಿ ಆಗುತ್ತೆ. ಅವ್ರನ್ನ ಕಾಲ್ದಿದ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ರಾಘು. ತುಂಬಾ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಸರ್. ನೀನ್ ಹೇಳೋದ್ರಲ್ಲಿ ಪಿಕ್ಚರಸ್ಕ್ ಅಂತಾರೆ, ಅಂದ್ರೆ ಗೊಂಬೆ ಬರುತ್ತೆ ಕಣ್ಣಿಗೆ. ಹಿಂಗಿರ್ಬೋದು ಅವ, ಹಿಂಗಿರ್ಬೋದು, ಹಿಂಗಿಂಗ್ ಮಾಡಿರ್ಬೋದು, ಲಡಾಖಿಗೆ ಹಿಂಗೆ ಹೋಗಿರ್ತಾನೆ, ಅವ್ನ ಎಂತ ಮಂಗ್ಯ ಇರ್ಬೋದು ಅವ. ಈ ತರ ಒಂದು ಗೊಂಬೆ ಹುಟ್ಟಿಸಿ ಹೇಳ್ತೇನೆ, ಅದಕ್ಕೆ ಅಷ್ಟು ನಗು ಬರುತ್ತೆ. ಅದನ್ನ ಪ್ಲಾನ್ ಮಾಡಿ ಕರೆಕ್ಟ್ ಟೈಮಿಂಗ್ ಅಲ್ಲಿ ಅದೊಂದು ಒಳ್ಳೆ ದನಿಲಿ ಬಿಡ್ತಾನೆ ಕಣೆ ಅವನು. ಫುಲ್ ಲೆಂಗ್ತ್ ಮಜಾ ಒಬ್ಬನೇ ಕೊಡೋದು, ಇದು ಹೊಸದು. ಈ ವೇದಿಕೆಗೆ 3ನೇ ವಾರಕ್ಕೂ ಇಷ್ಟು ಪವರ್ಫುಲ್ ಆಗಿ ಮಾಡ್ತಾ ಬಂದಿದೆ ಅಂದ್ರೆ ನಿಜಕ್ಕೂ ನಿನ್ನ ಪ್ರತಿಭೆಗೊಂದು ಸೆಲ್ಯೂಟು. ಕೇಳೋದು ಗುಂಪಲ್ಲಿ ಅಂದ್ರೆ ಸ್ಕಿಟ್ಗಳಲ್ಲೂ ಆಕ್ಟ್ ಮಾಡೋ ಕಲಾವಿದ ಆಗ್ಲಿ ಅನ್ನೋದು ಒಬ್ಬ ವೀಕ್ಷಕನಾಗಿ ನನ್ನ ಹಾರೈಕೆ. ಸಾಕಷ್ಟು ಕಲಿಸುತ್ತೆ ವೇದಿಕೆ, ಮತ್ತೆ ತುಂಬಾ ಬೇರೆ ಲೆವೆಲ್ಗೆ ನಿನಗೆ ನಗ್ಸೋ ತಾಕತ್ತು ಹುಟ್ಟುತ್ತೆ. ಶುಭವಾಗ್ಲಪ್ಪ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ರಕ್ಷಿತಾಂಬೆ. ರಾಘವೇಂದ್ರ, ನಿಮ್ಮಲ್ಲಿ 2 ಪಾಸಿಟಿವ್ ಪಾಯಿಂಟ್ಸ್ ಇದೆ. ಏನಂದ್ರೆ ಫಸ್ಟ್ ಯುವರ್ ವಾಯ್ಸ್, ಎರಡನೇದು ಏನಂದ್ರೆ ಒಂದು ಅಂಡರ್ ಕರೆಂಟ್ ಅಲ್ಲಿ ಒಂದು ಮೆಸೇಜ್ ಕೊಡ್ತಾ ಇರ್ತೀರಾ ನೀವು. ಇಟ್ ಕುಡ್ ಬಿ ಸೇವ್ ವಾಟರ್, ಸೇ ನೋ ಟು ಪ್ಲಾಸ್ಟಿಕ್, ಬಟ್ ಅದು ನೀವು ಅಂಡರ್ ಕರೆಂಟ್ ಅಲ್ಲಿ ಹೇಳ್ತಿರ್ತೀರಾ. ಅದು ನಿಮ್ಮ ಸ್ಟ್ಯಾಂಡ್ ಅಪ್ ಅಲ್ಲಿ ನನಗೆ ಅದು ತುಂಬಾ ಇಷ್ಟ. ಥ್ಯಾಂಕ್ ಯು. ಸ್ಪೆಷಲಿ ನೀವು ಇವತ್ತು ಹೇಳಿದ್ದು ಪ್ರತಿ ಒಂದು ಮೆಸೇಜ್ ಕೂಡ, ಲೈಕ್ ಮ್ಯಾರಥಾನ್ ಬಗ್ಗೆ ನೀವು ಹೇಳಿದ್ರಿ. ಎಲ್ಲರೂ ಓಡ್ತಿರ್ತಾರೆ, ಏನಕ್ಕೆ ಓಡ್ತಿರ್ತಾರೆ, ಆಚೆ ಕಡೆ ಒಂದು ಗಿಡಕ್ಕೆ ಒಂದು ತುಳಸಿಗೆ ನೀರು ಹಾಕೋ ಸಾಕು ಅಂತ. ಸಚ್ ಅ ಗ್ರೇಟ್ ಮೆಸೇಜ್ ಅದು. ಎಷ್ಟು ಒಳ್ಳೆ ಮೆಸೇಜ್ ಕೊಡ್ತೀರಾ ರಾಘವೇಂದ್ರ. ಸಮ್ ಥಿಂಗ್ಸ್ ಆರ್ ರಿಯಲಿ ರಿಯಲಿ ನೈಸ್ ಅಬೌಟ್ ಯು. ಟುಡೇ ದ ಆಕ್ಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು ಸೊ ಮಚ್. ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್, ಆಲ್ ದ ಬೆಸ್ಟ್. ಬರ್ಲಿ ಮ್ಯೂಸಿಕ್. ಓಕೆ, ನಗೆ ದಸರಾದ ಇಂದಿನ ಸಂಚಿಕೆಯಲ್ಲಿ ನಮ್ಮ ಕಿಲಾಡಿಗಳು ಶುರು ಅಂದಿದ್ದೆ ತಡ ಪಂಚ್ ಮೇಲೆ ಪಂಚ್ ಹೊಡೆದು ನಗುವಿನ ಸುನಾಮಿನೇ ಎಬ್ಸಿದ್ದಾಯ್ತು. ನೀವು ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದು ಆಯ್ತು. ಆದ್ರೆ ಈ ಸುನಾಮಿ ಆರ್ಬಟ್ಟೆ ನಾಳೆ ಮತ್ತಷ್ಟು ಜೋಶಿಂದ ಎಂಟ್ರಿ ಕೊಡುತ್ತೆ ಅಂತ ಪ್ರಾಮಿಸ್ ಮಾಡ್ತಾ ಮತ್ತೆ ನಾಳೆ ಸಂಚಿಕೆಯಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ನೀವು ನೋಡ್ತಾ ಇರಿ. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಶ್ರೀಕೃಷ್ಣ ಘೀ ಗೋಲ್ಡ್ ವಿನ್ನರ್, ಟೆಕ್ಸ್ಟೈಲ್ ಪಾರ್ಟ್ನರ್ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. You take care. Shubhratri. Yes, smile please.